ಭಗವದ್ಗೀತೆ ಹೇಳೋದಕ್ಕಿಂತ ಮುಂಚೆ ಒಂದು ಯಾವುದೇ ವೇದಗಳನ್ನ ಓದೋಕ್ಕಿಂತ ಮುಂಚೆ ಒಂದು ಮಂತ್ರ ಇದೆ, ಅದನ್ನ ಹೇಳಿಬಿಟ್ಟು ಆಮೇಲೆ ನಾವು ಶುರು ಮಾಡೋಣ. ಮತ್ತೆ ಸೊ ಎಲ್ಲ ನಮಸ್ಕಾರ ಮಂತ್ರಕ್ಕೆ ಬಂದುಬಿಟ್ಟು ನಾನು ಹೇಳಿಕೊಟ್ಟಾಗೆ ತಾವು ರಿಪೀಟ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಮಃ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ನಿತ್ಯನಾಮನೆ ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಣೆ ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇವತ್ತಿನ ಶ್ಲೋಕ 2ನೇ ಅಧ್ಯಾಯದಲ್ಲಿ 23ನೇ ಶ್ಲೋಕವನ್ನು ನೋಡೋಣ ಮಾತಾಜಿ. ಸೊ ಇಲ್ಲಿ ನಾನು ಹೇಳ್ಕೊಡ್ತೀನಿ, ಆ ಥರ ಒಂದು ರಿಪೀಟ್ ಮಾಡಿ ಆಮೇಲೆ ಅವೆಲ್ಲ ಶ್ಲೋಕವನ್ನು ಜೊತೆಗೆ ಕಂಬೈನ್ ಮಾಡಿ ನಾವು ಯಾವ ಥರ ಅದು ರಾಗದಲ್ಲಿ ಹೇಳಬೇಕು ಅಂತ ನಾವು ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ ಯಾಪೋ ನ ಶೋಷಯತಿ ಮಾರುತಃ. ಇದನ್ನು ನೀವೇನು ಮಾಡಿ, ಈಗ ನಾನು 2 ಶಬ್ದ ಹೇಳ್ಕೊಡ್ತೀನಿ, ಈಗ 2 ಪದ ಹೇಳ್ಕೊಡ್ತೀನಿ. ಈಗ ಒಂದೊಂದೇ ಪದ ಹೇಳ್ಕೊಟ್ಟೆ, ಈಗ 2 ಪದವನ್ನು ಜೊತೆಗೆ ಹೇಳ್ತೀನಿ, ಅದನ್ನು ತಕ್ಕಂಗೆ ನೀವು ರಿಪೀಟ್ ಮಾಡಿ. ಮತ್ತೆ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಈಗ 3 ಶಬ್ದವನ್ನು ಮಾಡೋಣ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಈ ಶ್ಲೋಕವನ್ನು ಈ ಥರ ನಾವು ಹೇಳ್ತೀವಿ. ಅಂದರೆ ಇದರಲ್ಲಿ ನಾವು ಮೊದಲನೇ ನೈನಿದೆಯಲ್ಲ ಅದನ್ನು ಡಿವೈಡ್ ಮಾಡ್ತೀವಿ 2 ಭಾಗ, ಮತ್ತು 2ನೇ ಲೈನನ್ನು ಡಿವೈಡ್ ಮಾಡ್ತೀವಿ. ಸೊ 2 ಭಾಗ ಮಾಡ್ಕೊಂಡು ಏನು ಮಾಡ್ತೀವಿ, ಅದು ನಮಗೆ ಪ್ರೊನೌನ್ಸಿಯೇಷನ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ರಿಪಿಟೇಷನ್ ಮಾಡಲಿಕ್ಕೂ ಅನುಕೂಲ ಆಗುತ್ತೆ. ಸೊ ನಾವು ಈ ಥರ ಹೇಳ್ತೀವಿ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಸೊ ಇದು ಶ್ಲೋಕನ ಈ ಥರ ಹೇಳೋದಂತ. ಈಗ ನಾವು ಪದ ಅನುವಾದವನ್ನು ನಾವು ನೋಡಲಿಕ್ಕೆ ಪ್ರಯತ್ನ ಮಾಡೋಣ. ಅಲ್ಲಿ ಪದ ಇದು ನೋಡಿ ಕೆಳಗಡೆ ಕಾಣುತ್ತಲ್ವ. ಸೊ ನೀವು ಹೇಳ್ತೀರಾ ಮತ್ತೆ ಯಾರನ್ನೋ ಒಬ್ರು ಹೇಳಿ, ನೀವು ಹೇಳಿ. ನ ಎಂದಿಗೂ ಇಲ್ಲ ಏನಂ ಈ ಆತ್ಮವನ್ನು ಚಿಂದಂತಿ ತುಂಡುಗಳಾಗಿ ಕತ್ತರಿಸುತ್ತವೆ ಶಸ್ತ್ರಗಳು ನ ಎಂದಿಗೂ ಇಲ್ಲ ಏನಂ ಈ ಆತ್ಮವನ್ನು ದಹತಿ ಸುಡುತ್ತದೆ ಪಾವಕಃ ಬೆಂಕಿಯು ನ ಎಂದಿಗೂ ಇಲ್ಲ ಚ ಕೂಡ ಏನಂ ಈ ಆತ್ಮವನ್ನು ಕ್ಲೇದಯಂತಿ ನೆನೆಯಿಸುತ್ತದೆ ಆಪಹ ನೀರು ನ ಶೋಷಯತಿ ಒಣಗಿಸುವುದಿಲ್ಲ ಮಾರುತಃ ಗಾಳಿಯು. ಅನುವಾದ ನೀವು ಓದ್ತೀರ ಮೊದಲೇ ಅನುವಾದ ಓದಿ. ಆತ್ಮವನ್ನು ಶಸ್ತ್ರಗಳು ಕತ್ತರಿಸಲಾರವು, ಅಗ್ನಿಯು ಸುಡಲಾರದು, ನೀರು ನೆನೆಯಿಸಲಾರದು ಮತ್ತು ಗಾಳಿಯು ಒಣಗಿಸಲಾರದು. ಇದನ್ನ ನಾವು ಒಂಥರ ರಿಪೀಟ್ ಲೀಡ್ ಆ್ಯಂಡ್ ಫಾಲೋ ಮಾಡೋಣ. ನಾನು ಹೇಳ್ಕೊಡ್ತೀನಿ. ಆತ್ಮವನ್ನು
ಆತ್ಮವನ್ನು ಶಸ್ತ್ರಗಳು ಶಸ್ತ್ರಗಳು ಕತ್ತರಿಸಲಾರವು. ಕತ್ತರಿಸಲಾರವು. ಅಗ್ನಿಯು ಅಗ್ನಿಯು ಸುಡಲಾರದು. ಸುಡಲಾರದು. ನೀರು ನೀರು ನೆನೆಯಿಸಲಾರದು. ನೆನೆಯಿಸಲಾರದು. ಮತ್ತು ಗಾಳಿಯು ಒಣಗಿಸಲಾರದು. ಇದರ ಭಾವಾರ್ಥವನ್ನು ನಾವು ನೋಡೋಣ. ಇಲ್ಲಿ ಭಾವಾರ್ಥ ನಾವು ಯಾವ ಥರ ಮಾಡ್ಕೊಂಡ್ರೆ, ಒಂದೊಂದು ಸೆಂಟೆನ್ಸನ್ನ ನಾವೊಂದು ಬಿಡಿಸಿ ಅದ್ರ ಬಗ್ಗೆ ಅರ್ಥ ಮಾಡಿಕೊಂಡು ಮತ್ತೆ ಇನ್ನೊಂದು ಸೆಂಟೆನ್ಸಿಗೆ ನಾವು ಮುಂದೋಗೋಣ. ಕತ್ತಿಗಳು, ಆಗ್ನೇಯಾಸ್ತ್ರಗಳು, ಅಗ್ನಿಯಾಸ್ತ್ರಗಳು, ವಾರುಣಾಸ್ತ್ರಗಳು, ವಾಯುವ್ಯಾಸ್ತ್ರಗಳು, ಯಾವ ಅಸ್ತ್ರಶಸ್ತ್ರಗಳು ಆತ್ಮವನ್ನು ಕೊಲ್ಲಲಾರವು. ಇದು ಎಷ್ಟೊಂದು ಶಸ್ತ್ರಗಳೆಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ. ವಾಯುವ್ಯಾಸ್ತ್ರ, ವಾರುಣಾಸ್ತ್ರ, ಅಗ್ನೇಯಾಸ್ತ್ರ, ಕತ್ತಿಗಳು. ಸೊ ಇವೆಲ್ಲ ಅಸ್ತ್ರಶಸ್ತ್ರಗಳಿಂದ ಆತ್ಮವನ್ನು ಕೊಲ್ಲಲಾರವು. ಸೊ ಈ 2ನೇ ಅಧ್ಯಾಯದಲ್ಲಿ ಏನು ಬರುತ್ತೆ ಅಂತಂದರೆ, ಭಗವಂತ ಆತ್ಮದ ಜ್ಞಾನವನ್ನು ಕೊಡ್ತಾ ಇದ್ದಾನೆ. ಯಾಕಂದರೆ ಹಿಂದ್ಗಡೆ ಅವನು ಏನು ಮಾಡ್ತಿದ್ದ, ಅರ್ಜುನ ಮೊದಲನೇ ಅಧ್ಯಾಯದಲ್ಲಿ ಪ್ರಶ್ನೆಯನ್ನು ಕೇಳಿದಾಗ, ಇವರೆಲ್ಲ ಸತ್ತೋಗ್ಬಿಡ್ತಾರೆ, ನಮ್ಮ ತಾತ ಮುತ್ತಾತಗಳು ಮತ್ತು ನಮ್ಮ ಫ್ರೆಂಡ್ಸ್ಗಳೆಲ್ಲ ಇದ್ದಾರೆ, ಅವ್ರನ್ನೆಲ್ಲ ಸಾಯಿಸ್ಬಿಟ್ಟಂಗೆ ಹಾಕ್ಬಿಡುತ್ತಲ್ವಾ ಅಂತ ಅವನು ಹೇಳ್ತಾ ಇದ್ದಾಗ, ಕೃಷ್ಣ ಹೇಳ್ತಾನೆ, ಅವು ಸತ್ತೋಗೋದಿಲ್ಲ, ಅವು ಆತ್ಮಗಳು, ಆತ್ಮಕ್ಕೆ ನೀನು ಚಿಕಿತ್ಸೆ ಕೊಟ್ಟಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕೃಷ್ಣ ಅವನಿಗೆ ಈ ವಿಷಯವನ್ನು ಹಿಂದ್ಗಡೆ ಈ ಶ್ಲೋಕದ ಪ್ರಕಾರ ನಮಗೇನಂದರೆ ಚಿಕಿತ್ಸೆ ರೂಪದಲ್ಲಿ ನೀನು ಕೆಲಸಗಳನ್ನ ಮಾಡಬೇಕು. ಈಗ ಡಾಕ್ಟ್ರ್ ಕೈಗೆ ಅವನ ಕೈಲಿ ನೀವು ಒಂದು ಕತ್ತರಿಯನ್ನು ಕೊಟ್ಟಾಗ ಒಬ್ಬ ರೋಗಿಗೆ ಅವನು ಏನು ಮಾಡ್ತಾನೆ, ಅದ್ರ ಕಟ್ ಮಾಡಿದಾಗ ಅದು ರೋಗದಲ್ಲಿ ಏನಿದೆ ಅದು ತೆಗೆದು ಅವನು ಸರಿ ಮಾಡ್ತಿರ್ಬೇಕಾದ್ರೆ ಬೇರೆಯವ್ರಿಗೆ ಅದು ಹಿಂಸೆ ಅಂತ ಅನಿಸ್ತಾ ಇರುತ್ತೆ. ಅದಕ್ಕೆ ಆಪ್ರೇಷನ್ ಥಿಯೇಟರ್ ನಾವು ಕ್ಲೋಸ್ ಮಾಡಿಕೊಂಡೇ ಮಾಡೋದು. ಅದಕ್ಕೆ ಆ ಒಂದು ಹಿಂಸೆ ಆ ಒಂದು ಟೈಮಲ್ಲಿ ಬೇಕೇ ಬೇಕು. ಆ ಡಾಕ್ಟರ್ ಮೂಲಕವಾಗಿ ಅದು ಒದಗಿಸಲೇಬೇಕು, ಇಲ್ಲಾಂತಂದರೆ ಅದು ರೋಗ ಸರಿ ಆಗೋದಿಲ್ಲ. ಹಾಗಾಗಿ ಕೃಷ್ಣ ಈ ಅರ್ಜುನನ ಒಬ್ಬ ಡಾಕ್ಟರ್ ರೀತಿಯಲ್ಲಿ ಕರ್ಕೊಂಡು ಏನು ಮಾಡ್ತಾನೆ, ಆ ರೋಗವನ್ನು ತೆಗೆಸ್ಲಿಕ್ಕೋಸ್ಕರ ಇಲ್ಲಿ ಭಗವಂತ ಇಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದಾನೆ. ಸೊ ಅದಕ್ಕೆ ಇಲ್ಲಿ ಅಸ್ತ್ರಗಳಿದೆ. ಎಂತೆಂಥ ಅಸ್ತ್ರಗಳು, ಅಗ್ನಿ ಅಸ್ತ್ರ ಇದೆ, ವಾಯುವಾಸ್ತ್ರ ಇದೆ. ಇದಂತೂ ಆಧುನಿಕ ಜನಗಳಿಗೆ ಗೊತ್ತಿಲ್ಲ ಇವೆಲ್ಲ. ಬಟ್ ಹಿಂದಿನ ಕಾಲದಲ್ಲಿ ಅವರು ಮಂತ್ರ ಹೇಳಿಕೊಂಡು ಅಸ್ತ್ರಗಳನ್ನು ತೆಗೆದು ಆ ಯುದ್ಧವನ್ನು ಮಾಡ್ತಾಯಿದ್ರು. ಸೊ ಅಂಥ ಒಂದು ಅಸ್ತ್ರಗಳಲ್ಲಿ ಕತ್ತಿಗಳಾಗಲಿ, ಇದರಿಂದ ಯಾವುದೇ ಕಾರಣಕ್ಕೂ ನಾವು ಕೊಲ್ಲಿಕ್ಕೆ ಆಗೋದಿಲ್ಲ. ಆತ್ಮದ ಒಂದು ವರ್ಣನೆ ಎಷ್ಟು ಸೂಕ್ಷ್ಮವಾಗಿ ಇದರಲ್ಲಿ ಕೊಟ್ಟಿದ್ದಾರೆ ಅಂತಂದರೆ, ಆತ್ಮದ ಒಂದು ಸೈಜ್ ಎಷ್ಟು. ನಮ್ಮ ಆತ್ಮ ಸೇಮ್ ಆತ್ಮ ಆನೆಯಲ್ಲಿದ್ದಾಗೂ ಅದೇ ಆತ್ಮ ಇರುತ್ತೆ, ಮತ್ತು ಒಂದು ಇರುವೆ ಆದಾಗೂ ಅದೇ ಆತ್ಮಗಳು ಹೋಗುತ್ತೆ. ಹೆಂಗೆ ಅದು ಅಷ್ಟು ಸೈಜ್ ತಗೊಳುತ್ತೆ ಅಂದರೆ, ಆ ಒಂದು ಆತ್ಮದ ಸೈಜು ಒಂದು ತಮ್ಮ ಕೂದಲಿನ ಕೂದಲಿನ 1/100 ಅದನ್ನು ಕಟ್ ಮಾಡಿದಾಗ, ಅದನ್ನು ಮತ್ತೆ 1/100 ಕಟ್ ಮಾಡಿದಾಗ ಎಷ್ಟು ಬರುತ್ತೆ? 1/10,000 ಆಗುತ್ತೆ. ಆ ಒಂದು 10,000 ಪಾರ್ಟ್ ಆಫ್ ಟಿಪ್ ಆಫ್ ದ ಹೇರ್ ಅದೇನಿದೆಯಲ್ಲ, ಅದು ಸೈಜು, ಆತ್ಮದ ಸೈಜು ಅಂತ ಹೇಳ್ತಾರೆ. ಸೊ ಆ ಒಂದು ಸೈಜು ಇರುವಂತಹ ಆತ್ಮ ಏನು ಮಾಡುತ್ತೆ, ಎಲ್ಲ ಕಡೆ ಹೋಗುತ್ತದೆ. ಅದಕ್ಕೆ ಈ ವಾರಣಾಸ್ತ್ರಗಳಿಂದ, ವಾಯುವಾಸ್ತ್ರಗಳಿಂದ, ಅಗ್ನಿಯಿಂದ ಅದಕ್ಕೆ ಯಾವುದೇ ಕಾರಣಕ್ಕೂ ಅಡ್ಡಿ ಬರಲಾರದು. ಸೊ ಹಾಗಾಗಿ ಆತ್ಮನ್ನು ಕೊಲ್ಲಲಿಕ್ಕಾಗೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ವಾಕ್ಯ ನೋಡೋಣ. ಆಧುನಿಕ ಕಾಲದ ಬೆಂಕಿ ಉಗುಳುವ ಅಸ್ತ್ರಗಳಲ್ಲದೆ ಮಣ್ಣು, ನೀರು, ವಾಯು, ಆಕಾಶ ಮೊದಲಾವುಗಳಿಂದ ಮಾಡಿದ ಅಸ್ತ್ರಗಳು ಇದ್ದವೆಂದು ಕಾಣುತ್ತದೆ. ಇಲ್ಲಿ ನಮ್ಮ ಈಗಿನ ಕಾಲದಲ್ಲಿ ಏನಿದೆ ಅಂದರೆ, ಬರೀ ಬೆಂಕಿಯಲ್ಲಿ ಮಾತ್ರ ನಮಗೆ ಗೊತ್ತು. ಶೂಟ್ ಮಾಡೋದು, ಈ ಬಾಂಬ್ ಹಾಕೋದು, ಇವೆಲ್ಲ ಬೆಂಕಿಯಿಂದ ಬಂದಂಥ ಒಂದು ಅಸ್ತ್ರಗಳು. ಆದರೆ ಎಷ್ಟೊಂದು ಅಸ್ತ್ರಗಳಿದೆ. ಆ ಅಸ್ತ್ರಗಳು ನಮ್ಮ ಜನಗಳಿಗೆ ಈಗಿನ ಕಾಲದಲ್ಲಿ ಗೊತ್ತಿರಲಿಕ್ಕಿಲ್ಲ. ಆದರೆ ಆಗಿನ ಕಾಲದಲ್ಲಿ ಅದನ್ನು ಉಪಯೋಗಿಸ್ಕೊಂಡು ಏನು ಮಾಡ್ತಾಯಿದ್ರು, ಒಬ್ಬರನ್ನ ಕೊಲ್ಲಲಿಕ್ಕೆ, ಒಬ್ಬರಿಗೆ ಧ್ವಂಸ ಮಾಡಲಿಕ್ಕೆ ಎಲ್ಲ ಉಪಯೋಗಿಸ್ಕೊತಾ ಇದ್ರು. ಆ ಒಂದು ಅಸ್ತ್ರಗಳನ್ನ ನಮಗೆ ಪರಿಚಯ ಆಗ್ತಾಯಿದೆ ಈ ಒಂದು ಮೂಲಕವಾಗಿ. ಏನಂತಂದರೆ, ಅದರಿಂದ ಅವರು ದೇಹವನ್ನು ಮಾತ್ರ ಅವನು ಕೊಲ್ಲಿಕ್ಕೆ ಆಗ್ತಿತ್ತು, ಆದರೆ ಆತ್ಮಕ್ಕೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡೋಕ್ಕೆ ಆಗ್ತಾ ಇರಲಿಲ್ಲ. ಆತ್ಮ ಮಾತ್ರ ಆ ದೇಹ ಬಿಟ್ಟರೆ ಮತ್ತಿನ್ನೊಂದು ದೇಹನ ಪಡ್ಕೊಳ್ತಾ ಇತ್ತು. ಸೊ ಹೌದು ವಿಷಯನ ಹೇಳ್ತಾ ಇದ್ದಾರೆ ಇಲ್ಲಿ. ಆಧುನಿಕ ಕಾಲದ ಅಣ್ವಸ್ತ್ರಗಳು ಅಂದರೆ ಅಟಮಿಕ್ ಬಾಂಬ್ ಅಂತಾರಲ್ಲ, ಆಧುನಿಕ ಕಾಲದ ಅಣ್ವಸ್ತ್ರಗಳನ್ನು ಆಗ್ನೇಯ ಅಸ್ತ್ರಗಳಿಂದೇ ವರ್ಗೀಕರಿಸಲಾಗುತ್ತದೆ. ಅಂದರೆ ಅಗ್ನಿಯಿಂದನೇ ಬಂದಿದ್ದಂಥ ಇದು ಇದು ಆ್ಯಟಮ್ ಬಾಂಬ್ ಅಂತ. ಸೊ ಆ ಆ್ಯಟಮ್ ಬಾಂಬನ್ನು ಇಲ್ಲಿ ಅದು ಒಂದು ಫೈರ್ ಅಂದರೆ ಬೆಂಕಿಯಿಂದ ಬಂದಂತಹ ಅಸ್ತ್ರಗಳಂತ ನಾವು ಅದನ್ನು ವರ್ಗೀಕರಿಸ್ಬೋದಕ್ಕಾಗತ್ತೆ. ಬೇರೆ ಬೇರೆ ಬಗೆಗಳ ಭೌತಿಕ ಅಂಶಗಳಿಂದ ತಯಾರಾದ ಇತರ ಅಸ್ತ್ರಗಳು ಇಂದಿನ ಕಾಲದಲ್ಲಿ ಇದ್ದವು. ಆಗ್ನೇಯಾಸ್ತ್ರಗಳಿಗೆ ಪ್ರತಿಯಾಗಿ ವಾರಣಾಸ್ತ್ರಗಳನ್ನು ಪ್ರಯೋಗಿಸಲಾಗುತ್ತಿತ್ತು. ಅಗ್ನಿ ಹೆಚ್ಚಿಗೆ ಆದಾಗ ಅದಕ್ಕೆ ವಾರಣಾಸ್ತ್ರ ಅಂದರೆ ನೀರು ಇರುವಂತಹ ಒಂದು ಅಸ್ತ್ರ ಇರುತ್ತಿತ್ತು. ಅದು ಆಗಿನ ಕಾಲದಲ್ಲಿ ಪ್ರಯೋಗ ಮಾಡ್ತಾಯಿದ್ರು. ಆದರೆ ಈಗಿನ ಕಾಲದಾಗ ಅವೆಲ್ಲ ಒಂದು ಜ್ಞಾನ ಇಲ್ಲ.
ಆ ಒಂದು ಆ, ಆ, ಶಾಸ್ತ್ರ ಅವ್ರಿಗೆ ಸಿಕ್ಕಿಲ್ಲ. ಹಾಗಾಗಿ ಏನಾಗಿದೆ, ಅದರದ್ದು ಪರಿಚಯ ಅವ್ರಿಗೆ ಗೊತ್ತಿಲ್ಲ. ವಾರಣಾಸ್ತ್ರಗಳಂದರೆ ಏನು ಅಂತ ಗೊತ್ತಿಲ್ಲ. ಆಧುನಿಕ ವಿಜ್ಞಾನಕ್ಕೆ ಇಂಥ ಹಸ್ತಗಳ ಪರಿಚಯವೇ ಇಲ್ಲ. ಆಧುನಿಕ ವಿಜ್ಞಾನಿಗಳಿಗೆ ವಾಯುವಾಸ್ತ್ರಗಳ ವಿಷಯವೂ ತಿಳಿದಿಲ್ಲ. ಗಾಳಿಯಿಂದನೂ ಒಂದು ವೆಪನ್ ಇದೆ ಅಂತೆ ನೋಡಿ. ಸೊ ಆ ವಿಷಯನೂ ಸಹ ಈಗಿನ ಕಾಲಗಳಿಗೆ ಜನಗಳಿಗೆ ಗೊತ್ತಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅವ್ರಿಗೆ ಹಿಂದಿನ ಕಾಲದಲ್ಲಿ ಮಂತ್ರ ಹೇಳಿದ್ರೆ ಸಾಕು, ಮಂತ್ರ ಹೇಳ್ಕೊಂಡು ಅವರು ಎಷ್ಟೊಂದು ಅಸ್ತ್ರಗಳನ್ನ ಪ್ರಯೋಗ ಮಾಡಿ ಸಾಯಿಸ್ತಾಯಿದ್ರು. ನಿಮಗೆ ಗೊತ್ತಿರ್ಬೋದು. ಇವತ್ತು ಬೆಳಗ್ಗೆ ಮಹಾಭಾರತ ನೋಡ್ತಾಯಿದ್ರು, ಅದರಲ್ಲಿ ಹೇಳ್ತಾಯಿದ್ರು ಕರ್ಣನಿಗೆ ಅವನು ಅರ್ಜುನ ಯುದ್ಧ ಮಾಡಲಿಕ್ಕೆ ಅಂತ ಶುರುವಾದಾಗ ಅವನಿಗೆ ಮಂತ್ರ ನೆನಪು ಮಾಡೋಕ್ಕೆ ಹೇಳ್ತಾರೆ. ಕರ್ಣನಿಗೆ ಮಂತ್ರ ನೆನಪು ಮಾಡೋಕ್ಕೆ ಬರೋದೇ ಇಲ್ಲ. ಯಾಕಂದರೆ ಅವನು ತಪ್ಪು ಮಾಡಿರ್ತಾನೆ, ಒಂದು ಪರಶುರಾಮಗೆ ತಪ್ಪು ಒಂದು ಶಾಪ ಕೊಟ್ಕೊಂಡಿಂದ ಅವನಿಗೆ ಅಂಥ ಟೈಮಲ್ಲಿ ಮರಿಬೇಕಾಗಿರುತ್ತೆ ನೋಡಿ. ಅದಕ್ಕೆ ಆ ಒಂದು ಮಂತ್ರವನ್ನು ನೆನಪು ಮಾಡಿಕೊಂಡು ಅಸ್ತ್ರವನ್ನು ಪ್ರಯೋಗ ಮಾಡುವಂಥ ಶಕ್ತಿ ಆಗಿನ ಕಾಲದಲ್ಲಿತ್ತು. ಯಾವಾಗ ಜಸ್ಟ್ 5000 ಇಯರ್ಸ್ ಬಿಫೋರು. ಈಗ ಕೃಷ್ಣ ಮತ್ತು ಯುದ್ಧ ಮಾಡ್ತಿರ್ಬೇಕಾದ್ರೆ 5000 ವರ್ಷಗಳ ಮುಂಚೆ. ಆದರೆ ಅದು ಈಗಿನ ಕಾಲದಲ್ಲಿ ಲಭ್ಯ ಇಲ್ಲ. ಯಾಕೆ ಅಂದರೆ ಅದು ದುರುಪಯೋಗ ಮಾಡುವಂಥ ಎಷ್ಟೋ ಜನಗಳು ಬಂದಿದ್ದಾರೆ. ಅದಕ್ಕೋಸ್ಕರ ಅದನ್ನು ಸಹ ಈಗ ಒಂದು ಪ್ರಕೃತಿ ಪ್ರಕಾರ ಅದನ್ನು ಸಹ ನಿಲ್ಲಿಸ್ಬಿಟ್ಟಿದ್ದಾರೆ. ವೈಜ್ಞಾನಿಕಗಳ ಉಪಾಯಗಳೇನೇ ಇರಲಿ, ಎಷ್ಟೇ ಅಸ್ತ್ರಗಳನ್ನು ಬಳಸಿದರೂ ಆತ್ಮನ್ನು ತುಂಡು ತುಂಡು ಮಾಡಲು ಸಾಧ್ಯವಿಲ್ಲ, ನಾಶ ಮಾಡಲು ಸಾಧ್ಯವಿಲ್ಲ. ಸೊ ಅವ್ರು ಎಷ್ಟೇ ಉಪಯೋಗಿಸಿದ್ರು ಸಹ, ಉಪಾಯ ಮಾಡಿದ್ರು ಸಹ ಅಸ್ತ್ರಗಳನ್ನು ಉಪಯೋಗಿಸ್ಕೊಂಡು ಮಾಡ್ರೂ ಆತ್ಮವನ್ನು ಕಟ್ ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಜ್ಞಾನ ಮಾತಿಂದಲೇ ಜೀವಾತ್ಮನು ಅಸ್ತಿತ್ವಕ್ಕೆ ಬಂದದ್ದು ಹೇಗೆ? ಅನಂತರ ಮಾಯಾಶಕ್ತಿಯಿಂದ ಆವೃತವನಾದದ್ದು ಹೇಗೆ ಎನ್ನುವುದನ್ನು ಮಾಯಾವಾದಿಯು ವಿವರಿಸಲಾರರು. ಅಂದರೆ ನೋಡಿ, ಅಜ್ಞಾನ ಮಾತಿಂದಲೇ ಜೀವಾತ್ಮನು ಅಸ್ತಿತ್ವಕ್ಕೆ ಬಂದದ್ದು ಹೇಗೆ, ಅನಂತರ ಮಾಯಾಶಕ್ತಿಯಿಂದ ಆವೃತವಾದದ್ದು ಹೇಗೆ ಎನ್ನುವುದನ್ನು ಮಾಯಾವಾದಿಯು ವಿವರಿಸಲಾರ. ಇಲ್ಲಿ ಮಾಯಾವಾದಿ ಅಂತ ಅಂದರೆ ಒಂದು ಪಂಥ. ಅವರು ಏನು ಅಂತಂದರೆ, ನಾವು ಮಾಯೆಯಲ್ಲಿ ಸಿಗಾಕೊಂಡಿದ್ದೀವಿ ಅಂತ ಅವರು ನಂಬ್ತಾರೆ. ಅದೇ ರೀತಿಯಾಗಿ ಅವರು ಒಂದು ವಿಷಯವನ್ನು ಹೇಳಲಿಕ್ಕೆ ಮುಂದೆ ಈ ಒಂದು ಸ್ಪಷ್ಟ ಮಾಡಲಿಕ್ಕೆ ಹೇಳಕ್ಕೆ ಆಗೋದಿಲ್ಲ. ಯಾಕೆಂತಂದರೆ ಅವರಿಗೆ ಅಜ್ಞಾನ ಮಾತ್ರದಲ್ಲಿ ಜೀವಾತ್ಮನ ಅಸ್ತಿತ್ವಕ್ಕೆ ಬಂದದ್ದು ಹೇಗೆ. ನಾವು ಹುಟ್ಟಿದಾಗೆಲ್ಲ ನಾವು ಅಜ್ಞಾನದಲ್ಲೇ ಇರ್ತೀವಿ, ಯಾರು ಜ್ಞಾನಿಗಳಾಗಿ ಹುಟ್ಟಿರೋದಿಲ್ಲ. ಆ ಅಜ್ಞಾನದಲ್ಲಿದ್ದಾಗ ನಾವು ಈ ಒಂದು ದೇಹವನ್ನು ಹೆಂಗೆ ಪಡ್ಕೊಳಕ್ಕೆ ಸಾಧ್ಯ? ಅನಂತರ ಮಾಯಶಕ್ತಿಯಿಂದ ಆವೃತವಾದದ್ದು ಹೇಗೆ ಎನ್ನುವುದನ್ನು ಮಾಯವಾದವು ವಿವರಿಸಲಾರರು. ಹೆಂಗೆ ನಾವು ಮಾಯಲ್ಲಿ ಸಿಗಾಕೊಂಡ್ಬಿಟ್ಟಿವಿ ಈಗಿನ ಕಾಲದಲ್ಲಿ, ಅದು ಹೇಗೆ ನಮಗೆ ಅದು ಆ ಒಂದು ಮಾಯ ಸಿಗಾಕೊಳ್ಳೋಕ್ಕಂಥ ಅವಕಾಶ ಸಿಕ್ಬಿಡುತ್ತೆ ನಮಗೆ ಅಂತ ನಮಗೆ ಆ ವಿಷಯವನ್ನು ಆ ಮಾಯವಾದಿಗಳು ವಿವರಿಸಲಿಕ್ಕೆ ಆಗೋದಿಲ್ಲ. ಪರಮಾತ್ಮನಿಂದ ಜೀವಾತ್ಮಗಳನ್ನು ಭಾಗ ಮಾಡಲು ಸಾಧ್ಯವಿಲ್ಲ. ನಾವು ಯಾವುದೇ ಕಾರಣಕ್ಕೂ ಭಗವಂತನಿಂದ ದೂರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾವಾಗಲೂ ಭಗವಂತನ ಅಂಶಗಳೇ. ಅದಕ್ಕೆ ನಾವೆಲ್ಲ ಹೇಳ್ತೀವಿ ನಮ್ಮ ತಂದೆ ಭಗವಂತ. ಯಾಕಂದರೆ ಅವನ ಅಂಶಗಳೇ ಅಂತ ನಾವು ಹೇಳ್ತೀವಿ. ನಾವು ಭಗವಂತನಿಂದ ಬೇರ್ಪಟ್ಟಿಲ್ಲ. ನಾವು ನಾಸ್ತಿಕರು ಅಂತ ಹೇಳ್ತಾ ಇದ್ರು ಸಹ, ನಾಸ್ತಿಕರಾಗ್ಲಿಕ್ಕೂ ಭಗವಂತನೇ ಪರ್ಮಿಷನ್ ಕೊಡಬೇಕು, ಆಸ್ತಿಕರಾಗ್ಲಿಕ್ಕೂ ಭಗವಂತನೇ ಪರ್ಮಿಷನ್ ಕೊಡಬೇಕು. ಸೊ ಅದಕ್ಕೆ ಭಗವಂತನ ಅಂಶಗಳೇ ನಾವೆಲ್ಲ. ನಾವು ಯಾವುದೇ ಕಾರಣಕ್ಕೂ ಬೇರ್ಪಟ್ಟಿಲ್ಲ. ಈ ಅಂಶಗಳು ಸನಾತನವಾಗಿ ಜೀವಾತ್ಮಗಳಾದ್ದರಿಂದ ಅವು ಮಾಯಾಶಕ್ತಿಯಿಂದ ಆವೃತವಾಗುತ್ತವೆ. ಇವು ಜೀವಾತ್ಮ ಒಂದು ಬೇರೆ ಮತ್ತು ಪರಮಾತ್ಮ ಬೇರೆ. ಪರಮಾತ್ಮ ಅಂದರೆ ಭಗವಂತ ಒಬ್ಬನೇ, ಅವನು ಎಲ್ಲ ಹೃದಯದಲ್ಲಿ ಇರ್ತಾನೆ. ಈಗ ನಿಮ್ಮ ಹೃದಯದಲ್ಲಿ ನಿಮಗಿರುವಂತಹ ಒಂದು ತೊಂದರೆ ಅಥವಾ ಸುಖ ದುಃಖಗಳೇನಿದೆ ಅದು ನಿಮಗೆ ಮಾತ್ರ ಅರಿವಾಗ್ತಿರುತ್ತೆ. ಇವರಲ್ಲಿರುವಂಥ ಸುಖ ದುಃಖಗಳು ಏನಾಗಿದೆ ಅದು ಅವ್ರಿಗೆ ಮಾತ್ರ ಅರ್ಥ ಆಗ್ತಾ ಇರುತ್ತೆ. ಆದರೆ ಭಗವಂತನಿಗೆ, ಪರಮಾತ್ಮನಿಗೆ ಏನಾಗುತ್ತೆ, ನಿಮ್ಮಿಬ್ಬರಲ್ಲೂ ಸಹ ಮತ್ತು ಎಲ್ಲರ ಹೃದಯದಲ್ಲಿ ಏನಿದೆ ಅದು ಅವ್ರ ಸುಖ ದುಃಖಗಳು ಏನಿದೆ ಅವೆಲ್ಲ ಅವನಿಗೆ ಅರ್ಥ ಆಗ್ತಾ ಇರುತ್ತೆ. ಅದು ಪರಮಾತ್ಮ. ಆತ್ಮ ನಾವು ಜೀವಾತ್ಮಗಳು, ನಮಗೆ ನಮ್ಮ ದೇಹದಲ್ಲಿರುವಂಥ ಮಾತ್ರ ನಮಗೆ ಅರಿವು ಉಂಟು. ಸೊ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಅಂಶಗಳು ಸನಾತನ ಜೀವಾತ್ಮಗಳಾದ್ದರಿಂದ ಅವು ಮಾಯಾಶಕ್ತಿಯಿಂದ ಆವೃತವಾಗುತ್ತವೆ. ಆಗ ಈ ಒಂದು ಮಾಯಾಶಕ್ತಿ ನಮಗೇನಾಗಿದೆ, ಈ ಒಂದು ದೇಹದಲ್ಲಿ ಮಾತ್ರ ಕವರ್ ಆಗಿಬಿಟ್ಟಿದೆ. ನಾವು ಹುಟ್ಟಿದಾಗ ಏನು ಅಂದ್ಕೊಂಡಿದ್ದೀವಿ, ನಾನು ಈಗ ಮನುಷ್ಯನಾಗಿ ಹುಟ್ಟಿದ್ದೇನೆ, ಈಗ ನಾನು ಮನುಷ್ಯರಲ್ಲಿ ಈಗ ನಾನು ಒಬ್ಬ ಯುವಕ, ಒಬ್ಬ ಏನಿದೆ ಗೃಹಸ್ಥ. ಸೊ ಈ ರೀತಿಯಾಗಿ ನಾವು ಏನ್ಕೊಂಡಿದ್ದೀವಿ, ನಾವೊಂದು ಡಿಸಿಗ್ನೇಷನ್ಸ್ ನಾವು ಹಾಕ್ಕೊಂಡ್ಬಿಟ್ಟಿರ್ತೀವಿ. ಅದಕ್ಕೇನಾಗುತ್ತೆ, ನಮಗೆ ಆ ಮಾಯೆಯಲ್ಲಿ ಸಿಗಾಕೊಂಡ್ಬಿಡ್ತೀವಿ. ಬಾ ಕೂತ್ಕೋ ಜಸ್ಟ್ 10 ಮಿನಿಟ್ಸ್ ಬಾ. ಪರವಾಗಿಲ್ಲ, ಹಿಂಗೆ ಬಾ, ತೊಂದರೆ ಇಲ್ಲ. ಸೊ ನಾವು ಅಂಶಗಳಾಗಿದ್ದೀವಿ, ಭಗವಂತನ ಅಂಶಗಳಾಗಿದ್ದರೂ ಸಹ ನಮಗೆ ಮಾಯೆ ಸಿಗಾಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಭಗವಂತನ ಮಾಯದಲ್ಲಿ ಸಿಗಾಕೊಂಡಿಲ್ಲ. ಅವನಿಗೆ ಎಲ್ಲ ಪರಿಚಯ ಉಂಟು.
ಅವನಿಗೆ ಭವಿಷ್ಯತ್ತು ಕಾಲದ ಗೊತ್ತು, ಭೂತಕಾಲಗಳು ಗೊತ್ತು, ಮತ್ತು ವರ್ತಮಾನ ಕಾಲಗಳು ಎಲ್ಲವೂ ಗೊತ್ತು ಅವನಿಗೆ. ನಮಗೆ ಈ ಹಿಂದಿನ ದಿನ ಏನು ಮಾಡಿದ್ವಿ ನಮಗೆ ನೆನಪಿರ್ಲಿಕ್ಕಿಲ್ಲ. ಆದರೆ ಭಗವಂತನಿಗೆ ಅವನಿಗೆ ಎಲ್ಲವೂ ಅವನಿಗೆ ಡೇಟಾ ರೆಕಾರ್ಡ್ ಆಗಿರುತ್ತೆ. ಅವನಿಗೆ ಗೊತ್ತು ಅವನು ಏನು ಮಾಡಬೇಕು ಮುಂದೆ ಅಂತ ಗೊತ್ತಿರುತ್ತೆ. ಮುಂದೆ ಆಗ್ತದೆ ಒಂದು ಭವಿಷ್ಯಕ ಒಂದು ಕೆಲಸಗಳು ಸಹ ಅವನಿಗೆ ಗೊತ್ತಿರುತ್ತೆ. ಸೊ ಅದಕ್ಕಾಗಿ ಭಗವಂತ ಬೇರೆ, ನಾವು ಬೇರೆ. ಅವನು ಮಾಯಲ್ಲಿ ಸಿಕ್ಕಾಕೊಂಡಿಲ್ಲ, ನಾವು ಮಾಯಲ್ಲಿ ಸಿಕ್ಕಾಕೊಂಡಿರ್ತೀವಿ ಅಂತ ಇಲ್ಲಿ ಹೇಳಿದೆ. ಬೆಂಕಿಯ ಕಿಡಿಗಳು ಗುಣದಲ್ಲಿ ಬೆಂಕಿಯೊಡನೆ ಒಂದೇ ಆದರೂ ಬೆಂಕಿಯಿಂದ ಹೊರಬಿದ್ದಾಗ ಆರಿ ಹೋಗುತ್ತದೆ. ನಾವು ಭಗವಂತನ ಅಂಶಗಳೇ ಅಂತ ಹೇಳ್ಕೊಬೋದು. ನಾನು ಭಗವಂತನ ಅಂಶ, ಭಗವಂತ ಏನು ಮಾಡ್ತಾನೋ ನಾನು ಅದೇ ಮಾಡ್ತೀನಿ ಅಂತ ನಾವು ಹೇಳ್ಕೊತ ಇರ್ಬೋದು. ಆದರೆ ಭಗವಂತನಿಂದ ದೂರ ಆಗಿಬಿಟ್ರೆ, ಅಕಸ್ಮಾತ್ ನಾವು ದೂರ ಆಗಿಬಿಟ್ರೆ ಏನಾಗುತ್ತೆ, ಹೆಂಗೆ ಬೆಂಕಿ ಕಿಂಡಿ ಒಂದು ಬೆಂಕಿಯಿಂದ ದೂರ ಬಿದ್ದರೆ ಏನಾಗುತ್ತೆ, ಸ್ವಲ್ಪ ಹೊತ್ತು ಮಾತ್ರ ಹುರಿದ್ಬಿಟ್ಟದು ನಾಶ ಆಗಿಬಿಡುತ್ತೆ. ಹಾಗೆ ನಾವು ಸಹ ಭಗವಂತನ ಜೊತೆಗಿದ್ದರೆ ಮಾತ್ರ, ಆ ಸಂಪರ್ಕದಲ್ಲಿದ್ದರೆ ಮಾತ್ರ ನಮಗೆ ಆ ಒಂದು ಶಾಖದಲ್ಲಿ ನಮಗೆ ಆ ಬೆಂಕಿಯ ಶಕ್ತಿ ಸಿಗುತ್ತೆ. ಇಲ್ಲ ಅಂತಂದರೆ ಬೆಂಕಿಯಿಂದ ನಾವು ದೂರ ಹೋಗ್ಬಿಟ್ರೆ ಆ ಬೆಂಕಿಯ ಒಂದು ಏನಿದೆ ಶಕ್ತಿ ನಮಗೆ ಸಿಗಲಿಕ್ಕಿಲ್ಲ. ನಾವು ಕ್ರಮೇಣ ನಾವೇನು ಮಾಡ್ತೀವಿ, ಕ್ಷೀಣಿಸ್ತಾ ಅದು ಬೆಂಕಿ ಹಾರ ಹೋಗ್ಬಿಡುತ್ತೆ. ಸೊ ಅದೇ ರೀತಿಯಾಗಿ ನಾವು ಯಾವಾಗಲೂ ಸದಾಕಾಲದಲ್ಲಿ ಭಗವಂತನ ಒಂದು ಅಂಶ, ನಾವು ಅವನ ಜೊತೆಲೇ ನಾವು ಸಂಪರ್ಕದಲ್ಲಿ ಇದ್ದೀವಿ ಅಂತ ನಾವು ಯಾವಾಗಲೂ ಇರ್ತೀವಲ್ಲ, ಆ ಒಂದು ಜೀವನ ಏನಿದೆ ಅದೇ ಭಕ್ತಿಮಯ ಜೀವನ. ಅದನ್ನೇ ಭಗವಂತ ಇಲ್ಲಿ ಬಯಸ್ತಾ ಇರೋದು. ಆ ಭಕ್ತಿಮಯ ಜೀವನವನ್ನೇ ಪ್ರೇರಣೆ ಮಾಡಲಿಕ್ಕೆ ಭಗವಂತ ಇಷ್ಟೊಂದೆಲ್ಲ ಪೀಠಿಗೆ ಹಾಕ್ತಾ ಇದ್ದಾನೆ. ನೀವು ಭಗವಂತನ ಅಂಶಗಳು, ಭಗವಂತನ ಹೇಳಿದ್ದನ್ನು ಯಾವಾಗಲೂ ಕೇಳ್ಕೊಳ್ತಾ ಭಗವಂತನ ಸೇವೆಯನ್ನು ಮಾಡಿ, ಅದೇ ಭಕ್ತಿ ಸೇವೆ. ಭಕ್ತಿ ಅಂದರೆ ಕೆಲವೊಬ್ಬರು ಏನು ಮಾಡ್ಕೊಂಡಿದ್ದಾರೆ, ಥಿಯರಿಟಿಕಲಿ ತಿಳ್ಕೊಂಡ್ಬಿಟ್ಟಿದ್ದಾರೆ. ನನಗೆ ಭಕ್ತಿ ಉಂಟು ಸ್ವಾಮೀಜಿ, ಭಕ್ತಿ ಉಂಟು ಸ್ವಾಮೀಜಿ. ಏನು ಭಕ್ತಿ, ಎಲ್ಲಿವರೆಗೂ ಭಕ್ತಿ? ಈಗ ನಾವು ಹೇಳ್ಬೋದು, ನಾನು ಒಬ್ಬ ಮದರ್, ಐ ಲವ್ ಮೈ ಮದರ್ ಅಂತ ಹೇಳ್ಬೋದು. ಓಕೆ, ಯು ಲವ್ ಯುವರ್ ಮದರ್. ಈಗ ಎಷ್ಟರ ಮಟ್ಟಿಗೆ? ಈಗ ಅವ್ರ ತಾಯಿ ಏನು ಹೇಳ್ತಾಳೆ, ಒಂದು ನನ್ನ ಊಟ ಮಾಡೋ ತಟ್ಟೆ ಎತ್ತಿಡ ಅಂತಂದರೆ ನಾ ಎತ್ತಿಡಲ್ಲ, ಬಟ್ ಐ ಲವ್ ಮೈ ಮದರ್. ಸೊ ಇದು ವಾಟ್ ಕೈಂಡ್ ಆಫ್ ಲವ್? ಅದು ಉಪಯೋಗ ಇಲ್ಲ. ಅದು ಥಿಯರಿಟಿಕಲ್ ಲವ್ ಆಗ್ಬಿಡುತ್ತೆ. ಆ ಥಿಯರಿಟಿಕಲಿ ಭಕ್ತಿ ಆಗಿಬಿಡುತ್ತೆ. ಭಗವಂತನ ಆ ಥರ ಕೇಳ್ತಾ ಇಲ್ಲ. ಪ್ರಾಕ್ಟಿಕಲ್ ನೀ ಏನು ಹೇಳ್ತೀಯೋ ನಾನು ಮಾಡಿ ತಯಾರಾಗಿದ್ದೀನಿ. ಸೊ ಆ ರೀತಿಯಾಗಿ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಭಗವಂತನ ವಾಕ್ಯವನ್ನು ಆ ರೀತಿಯಾಗಿ ಭಕ್ತಿ ಸೇವೆಯಲ್ಲಿ ಮಾಡಲಿ ಅಂತ ಒಂದು ಮಾಡಲಿಕ್ಕೋಸ್ಕರ ಏನು ಮಾಡ್ತಾನೆ, ಇದೆಲ್ಲ ಪೀಠಿಗೆನ ಹಾಕ್ತಾ ಇದ್ದಾನೆ. ಅದನ್ನು ಯಾವ ರೀತಿಯಾಗಿ ಕರ್ಮಯೋಗ ಮೂಲಕವಾಗಿ, ಧ್ಯಾನ ಯೋಗ ಮೂಲಕವಾಗಿ ಮತ್ತು ಸಾಂಖ್ಯಯೋಗ ಮೂಲಕವಾಗಿ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಈ ಆತ್ಮದ ಮತ್ತು ಪರಮಾತ್ಮನ ಬಗ್ಗೆ ವಿಚಾರ ಹೇಳ್ತಾ ಇರೋದು ಇದು ಸಾಂಖ್ಯಯೋಗ ಅಂತ ಕರೀಲಿಕ್ಕಿದೆ. ಈ ಅಧ್ಯಾಯದ ಎರಡನೇ ಅಧ್ಯಾಯದಲ್ಲಿ ಒಂದು ಪೀಠಿಗೆ ಇದು ಟೈಟ್ಲ್ ಏನು ಬರುತ್ತಂದರೆ, ಶೀರ್ಷಿಕೆ ಏನು ಬರುತ್ತಂದರೆ ಸಾಂಖ್ಯಯೋಗ ಅಂತ ಬರುತ್ತೆ. ಸಾಂಖ್ಯಯೋಗ ಅಂತಂದರೆ ಈ ಆತ್ಮ ಮತ್ತು ಪರಮಾತ್ಮನ ಮತ್ತು ಈ ದೇಹದ ಇದರ ರಚನೆಯನ್ನು ಅರ್ಥಕೊಳ್ಳೋದು, ಅನಲಿಟಿಕಲ್ ಸ್ಟಡಿ ಆಫ್ ಬಾಡಿ ಆ್ಯಂಡ್ ಮೈಂಡ್ ಅಂತ ಹೇಳ್ತಾರೆ. ಸೊ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು, ಅದಕ್ಕೋಸ್ಕರ ಇದು ಸಾಂಖ್ಯಯೋಗ ಅಂತ ಹೇಳ್ತಾರೆ. ಹಾಗೆ ಜೀವಾತ್ಮಗಳು ಭಗವಂತನ ಸಂಘದಿಂದ ಬೇರೆಯಾಗುತ್ತವೆ. ವರಾಹ ಪುರಾಣದಲ್ಲಿ ಜೀವಿಗಳನ್ನು ಪರಮೋನ್ನತ ವಿಭಿನ್ನಾಂಶಗಳು ಎಂದು ವರ್ಣಿಸಿದೆ. ನೋಡಿ, ಈಗನೂ ವರಾಹ ಪುರಾಣ ಬಂತು. ಎಷ್ಟು ಪುರಾಣಗಳಿದೆ ಹೇಳಿ? 18 ಪುರಾಣ ಇದೆ ಅಲ್ವಾ? ಸೊ 18 ಪುರಾಣದಲ್ಲಿ ಭಾಗವತ ಪುರಾಣ ಲಾಸ್ಟಿಗೆ ಬರೆದಿದ್ದು. ಯಾಕಂದರೆ ಎಲ್ಲ ಪುರಾಣಗಳಾದಮೇಲೆ ವೇದವ್ಯಾಸರಿಗೆ ನನಗೆ ಸಂತೋಷ ಆಗ್ತಾಯಿಲ್ಲ ಅಂತ ಅವನು ಯೋಚನೆ ಮಾಡ್ತಿರ್ಬೇಕಾದ್ರೆ ನಾರದ ಮುನಿ ಬಂದು ಅವ್ರಿಗೆ ಹೇಳ್ತಾ ಇರೋದು. ಆವಾಗ ಅವನು ಭಾಗವತ ಪುರಾಣವನ್ನು ಬರ್ತಾನೆ. ಸೊ ಆ ಭಾಗವತ ಪುರಾಣದಲ್ಲಿ ಇವೆಲ್ಲವನ್ನು ಹೇಳ್ತಾನೆ ಭಗವಂತ. ವರಾಹ ಅವತಾರ ಇವೆಲ್ಲ ಹೇಳ್ತಾರೆ. ಅದರಲ್ಲಿ ಸಹ ಇನ್ನೊಂದು ಬರುತ್ತೆ, ವರಾಹ ಪುರಾಣ ಅಂತ ಇನ್ನೊಂದು ಬರುತ್ತೆ. ಆ ವರಾಹ ಪುರಾಣದಲ್ಲಿ ಜೀವಿಗಳನ್ನು ಪರಮೋನ್ನತ ವಿಭಿನ್ನಾಂಶಗಳೆಂದು ವರ್ಣಿಸಿದೆ. ಜೀವಿಗಳು ವಿಭಿನ್ನಾಂಶಗಳಾಗಿದ್ದಾರೆ, ಭಗವಂತನ ಅಂಶಗಳಾಗಿದ್ದಾರೆ. ಆದರೆ ಅವರು ಈಗ ಇದು ಒಂದು ಭಗವಂತನ ಅಂಶನೇ, ವಸ್ತುನ ಭಗವಂತನ ಅಂಶನೇ. ಆದರೆ ಈ ಆತ್ಮ ಅನ್ನೋದು ಅದಕ್ಕಿಂತ ಸ್ವಲ್ಪ ಮೇಲ್ಪಟ್ಟದ್ದು, ಈ ಜಡ ವಸ್ತುಗಳಿಗಿಂತ ಮೇಲ್ಪಟ್ಟದ್ದು ಅನ್ನೋದನ್ನು ಪರಮೋನ್ನತವಾಗಿದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಭಗವದ್ಗೀತೆಯ ಪ್ರಕಾರವು ಅವು ನಿರಂತರವಾಗಿ ಬೇರೆಯೇ ಆಗಿ ಉಳಿಯುತ್ತವೆ. ಅಂದರೆ ನಾವು ಭಗವಂತನಿಂದ ಬೇರೆ ಇದ್ದೀವೋ ಅಥವಾ ಒಂದಾಗಿದ್ದೀವೋ, ಇದನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಏನಂತಂದರೆ, ನಾವು ಭಗವಂತನಿಂದ ಬೇರೆನೂ ಆಗಿದ್ದೀವಿ, ಬಟ್ ಭಗವಂತನ ಜೊತೆಗೂ ಇದ್ದೀವಿ. ನಾವು ಭಗವಂತನ ಅಂಶಗಳಾಗಿದ್ದೀವಿ, ಆದರೆ ಭಗವಂತನ ಬೇರೆ ಆಗಿದ್ದೀವಿ. ಹೇಗೆ ಬೇರೆ ಆಗಿದ್ದೀವಿ? ಭಗವಂತನಿರುವಂತಹ ಒಂದು ಪರಮಾತ್ಮಿಕವಾದ ಶಕ್ತಿ ಅವನೆಲ್ಲ ಹೃದಯದಲ್ಲಿ, ಎಲ್ಲ ದೇಹದಲ್ಲಿ ಇರುವಂತಹ ಒಂದು ಚೇತನ ಶಕ್ತಿ ಅವನಿಗಿರೋದು ನಮಗಿಲ್ಲ. ನಮ್ಮ ಚೇತನ ಶಕ್ತಿ, ನಮ್ಮ ಒಂದು ಶಕ್ತಿ, ಅರಿವು ಈ ದೇಹಕ್ಕೆ ಮಾತ್ರ ಸಾಧ್ಯತೆ. ಆದರೆ
ಭಗವಂತನಿಗೆ ಎಲ್ಲವೂ ದೇಹದ ಅರಿವು ಉಂಟು. ಅದಕ್ಕೆ ಅವನಿಗೂ ನಮಗಿರುವ ವ್ಯತ್ಯಾಸ ಉಂಟು. ಆದರೆ ನಾವು ಭಗವಂತನ ಅಂಶಗಳಾಗೇ ಇದ್ದೀವಿ. ಅದಕ್ಕೆ ಇಲ್ಲಿ ಭಗವದ್ಗೀತೆಯ ಪ್ರಕಾರ ಏನಂತಂದರೆ ನಾವು ಬೇರೆನೂ ಹೌದು ಮತ್ತು ಒಂದೂ ಹೌದು. ಆದ್ದರಿಂದ ಭಗವಂತನು ಅರ್ಜುನನಿಗೆ ಮಾಡುವ ಉಪದೇಶದಿಂದ ಸ್ಪಷ್ಟವಾಗುವಂತೆ ಮಾಯಿಂದ ಮುಕ್ತವಾದ ಮೇಲೂ ಜೀವವು ಪ್ರತ್ಯೇಕ ಅಸ್ತಿತ್ವವನ್ನು ಉಳಿಸಿಕೊಳ್ಳುತ್ತದೆ. ಇಲ್ಲಿ ನಾವು ಅಂದ್ಕೊಂಡಿದ್ವಿ ಮುಕ್ತಿ ಸಿಗಬೇಕು ಅಂತ ಕೆಲವೊಬ್ಬರು ಯೋಚನೆ ಮಾಡ್ತಾರಲ್ಲ. ನಾವು ಹಿಂದಿನ ಕಾಲದ ಕೇಳಿದ ಪ್ರಕಾರ ಅವ್ರು ಕಾಡಿಗೆ ಹೋಗಿ ತಪಸ್ಸು ಮಾಡಿ ಮುಕ್ತಿಯನ್ನು ಪಡ್ಕೊಳ್ತಾರೆ ಅಂತ. ಆ ಮುಕ್ತಿ ಪಡ್ಕೊಳೋದೇನು? ಈ ಮಾಯಿಂದ ದೂರ ಆಗೋದು, ಈ ಮಾಯಿಂದ ಬಿಡಿಸ್ಕೊಳ್ಳೋದು. ಮಾಯ ಅಂದ್ರೇನು? ಈ ಒಂದು ದೇಹ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟವನ್ನು ನಾವೇನು ಮಾಡ್ಕೊಳ್ತೀವಿ, ನಾವು ಸಣ್ಣ ಹುಡುಗನಿಂದ ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ, ನಾನು ಈ ಥರ ಮನುಷ್ಯ, ನಾನು ಈ ಒಂದು ದಾವಣಗೆರೆಯಲ್ಲಿ ಹುಟ್ಟಿದ್ದೀನಿ, ನಾನು ಒಬ್ಬ ಈ ಥರ ಓದಿದ್ದೆ, ಇದನ್ನು ನಾವೇನೋ ಒಂದು ಟೈಟ್ಲ್ ಇಟ್ಕೊಂಡ್ಬಿಟ್ಟಿದ್ದೀವಿ. ಆ ಡೆಸಿಗ್ನೇಷನ್ನ ನಾವು ಈ ಒಂದು ಮೈಂಡಲ್ಲಿ ತೆಗೆಲಾಕೊಂಡ್ಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ, ಅದನ್ನೇ ನಾವು ಅಂದ್ಕೊಂಡಿದ್ದೀವಿ ಇದೇ ಜೀವನ ಅಂತ. ಆದರೆ ಈ ಮೋಕ್ಷ ಅನ್ನೋದೇನೆಂದರೆ ಇದನ್ನು ಬಿಟ್ಟು ನಮಗೆ ಅರಿವು ಬರುತ್ತೆ. ನಾನು ಹಿಂದಿನ ಜನ್ಮದಲ್ಲಿ ಈ ಥರ ಇದ್ದೆ, ನಾನು ಮುಂದೆ ಮತ್ತೆ ಈ ಥರ ಆಗಬೇಕಾಗಿತ್ತೆ, ಮತ್ತು ನಾನು ಈ ಜನ್ಮಗಳ ಕರ್ಮವನ್ನು ಕಳೀಲಿಕ್ಕೋಸ್ಕರ ಮತ್ತೆ ನಾನು ಇಲ್ಲಿ ಹುಟ್ಟಿದ್ದೀನಿ, ಇದು ಅರಿವು ಬರುತ್ತಲ್ಲ, ಇದು ಮೋಕ್ಷ. ಇದು ಮಾಯಿಂದ ನಮಗೆ ಹೊರ ಬಂದಾಗ ಆಗುತ್ತೆ. ನಾವು ಹೆಂಗೆ ಮಲ್ಕೊಂಡಿದ್ದಾಗ ಎಚ್ಚರ ತಕ್ಷಣ ಹಿಂಗೆ ನಮ್ಗೆ ಗೊತ್ತಾಗುತ್ತೆ. ನಾವು ಕನಸು ಕಾಣ್ತಾ ಇರ್ತೀವಿ, ಕನಸಲ್ಲಿ ಯಾರೋ ಒಬ್ಬ ನಾನು ಹೀರೋ, ಮತ್ತು ನಾನು ಒಂದು ಸಿನಿಮಾ ಥರ ನೋಡ್ತಾ ಇರ್ತೀವಿ. ಯಾವಾಗ ಎಚ್ಚರ ಆಗಿಬಿಡುತ್ತೆ ಅವಾಗ ನೋಡ್ತೀವಿ, ನಾನು ದಾವಣಗೆರೆಯಲ್ಲೇ ಇರೋದು ನಾನು ಅಂತ. ಸೊ ಆ ರೀತಿಯಾಗಿ ನಾವು ಅಂದ್ಕೊಂಡಿದ್ದೀವಿ ಈಗ ಹುಟ್ಟಿದಾಗ ನಾನೊಬ್ಬ ಪುರುಷನಾಗಿ ಹುಟ್ಟಿದ್ದೀನಿ, ನಾನು ಇಲ್ಲಿ ಹುಟ್ಟಿದ್ದೀನಿ, ದಾವಣಗೆರೆ ಹುಟ್ಟಿದ್ದೀನಿ ಅಂತ ಅನ್ಸ್ಕೊತಾ ಇರ್ತೀವಿ. ಯಾವಾಗ ಮೋಕ್ಷ ಬರುತ್ತೆ ಅವಾಗ ನಮ್ಮ ಭಗವಂತನ ಅಂಶ, ಭಗವಂತ ಕಳಿಸಿದ್ದಕ್ಕೆ ನಾವು ಬಂದಿದ್ದು, ನಾವು ಇಲ್ಲಿ ಹುಡ್ಕೊಂಡು ಬಂದಿಲ್ಲ. ಇಲ್ಲಿ ಭಗವಂತ ಇಲ್ಲಿ ಕಳಿಸಿದ್ದಾನೆ, ನಮಗೇನು ಕೆಲಸಗಳು ಮಾಡಿಸ್ಲಿಕ್ಕೆ ಕಳಿಸಿದ್ದಾನೆ, ಅದಕ್ಕೆ ನಾವು ಬಂದಿದ್ದೀವಿ. ಸೊ ಇದೆಲ್ಲ ಒಂದು ಮಾಯಿಂದ ಮುಕ್ತನಾಗಲಿಕ್ಕೆ ಒಂದು ದಾರಿಗಳಿದೆ. ಅವೆಲ್ಲವನ್ನು ಪಡ್ಕೊಂಡ್ಮೇಲೆ ಆದರೂ ಸಹ ಅವನು ಜೀವವು ಪ್ರತ್ಯೇಕ ಅಸ್ತಿತ್ವವನ್ನು ಉಳಿಸಿಕೊಳ್ಳುತ್ತದೆ. ಅವನು ಭಗವಂತನ ಬೇರೆಯಾಗೇ ಇರ್ತಾನೆ. ಐಕ್ಯ ಅಂತ ಹೇಳ್ತಾರೆ ಕೆಲವರು, ನಿಮ್ಗೆ ಗೊತ್ತಿರ್ಬೋದಲ್ಲ, ಐಕ್ಯ ಆಗ್ಬಿಡ್ತೀವಿ ಅಂತ. ಈ ಐಕ್ಯವನ್ನು ಇಲ್ಲಿ ಪ್ರೋತ್ಸಾಹ ಮಾಡ್ತಾ ಇಲ್ಲ. ಅಂದರೆ ನಾವು ಪರಮಾತ್ಮನ ಜೊತೆಗೆ ಐಕ್ಯನಾಗ್ಬಿಡ್ತೀವಿ, ಇಲ್ಲ ಭಗವಂತನ ಜೊತೆಗೆ ಅವನಿರುವಂತಹ ಒಂದು ಏನಿದೆ ಶಕ್ತಿಯನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ. ಅವನು ಎಷ್ಟು ಮಟ್ಟಿಗೆ ಕೊಡ್ತಾನೆ ಅಷ್ಟು ನಾವು ಸ್ವೀಕಾರ ಮಾಡ್ಲಿಕ್ಕೆ ಸಾಧ್ಯ. ಆದರೆ ನಾವು ಐಕ್ಯ ಅಂತಂದರೆ ಅವನಲ್ಲಿರುವಂಥದ್ದೇ ನಾವು ಶಕ್ತಿಯನ್ನು, ಅವನಲ್ಲಿರುವಂತಹದೇ ನಮ್ಮಲ್ಲಿ ಭಾವವನ್ನು ಸಂಪೂರ್ಣವಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಮಟ್ಟಿಗೆ ತೊಗೋಬೋದೇ ಹೊರತು ಸಂಪೂರ್ಣವಾಗಿ ತೊಗೊಳಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾವು ಪ್ರತ್ಯೇಕವಾಗೇ ಉಳ್ಕೊಳ್ತೀವಿ. ಭಗವಂತನ ಜೊತೆಗೆ ಹೋದರೂ ಸಹ ಪ್ರತ್ಯೇಕವಾಗಿ ಉಳ್ಕೊಳ್ತೀವಿ. ಕೃಷ್ಣನಿಂದ ಪಡೆದ ತಿಳುವಳಿಕೆಯಿಂದ ಅರ್ಜುನನು ಮುಕ್ತನಾದ, ಆದರೆ ಅವನು ಎಂದಿಗೂ ಕೃಷ್ಣನೊಡನೆ ಒಂದಾಗಲಿಲ್ಲ. ಕೃಷ್ಣನಿಂದ ಪಡೆದ ತಿಳುವಳಿಕೆಯಿಂದ ಅರ್ಜುನನು ಮುಕ್ತನಾದ, ಆದರೆ ಅವನು ಎಂದಿಗೂ ಕೃಷ್ಣನೊಳಗೆ ಒಂದಾಗಲಿಲ್ಲ ಅಂದರೆ ಅವನು ಐಕ್ಯನಾಗಲಿಲ್ಲ ಅಂತ. ಅಂದರೆ ನಾನು ಕೃಷ್ಣ ಒಬ್ಬನೇ, ನಾನು ಕೃಷ್ಣ ಸಮಾನ ನಾನು ಅಂತ ಯಾವುದೇ ಕಾರಣಕ್ಕೂ ಅರ್ಜುನಿಗೆ ಅನಿಸ್ಲೇ ಇಲ್ಲ. ನಾನು ಭಗವಂತನ ಅಂಶನಾಗಿದ್ದೀನಿ, ಭಗವಂತನ ಸೇವಕ ಅಂತ ಹೇಳ್ಬಿಟ್ಟು ಅವನು ಒಂದು ಸಖ್ಯ ಭಾವ ಇದ್ದು ಸಹ ಅವನು ಕಳಿಸಿ ಏನು ಮಾಡಿದ, ಭಕ್ತಿ ಭಾವಕ್ಕೆ ಬಂದ್ಬಿಟ್ಟ. ಸೊ ಅದಕ್ಕೆ ಇಲ್ಲಿ ಭಗವಂತ ಏನು ಹೇಳ್ತಾನೆ ಅಂದರೆ, ಅರ್ಜುನ ತನ್ನ ಸ್ಥಾನವನ್ನು ಹೆಂಗೆ ಪಡ್ಕೊಂಡ, ಅವನು ಭಗವದ್ಗೀತೆ ಕೇಳಿದ ಮೇಲೆ ಅವನು ಯಾವುದೇ ಕಾರಣಕ್ಕೂ ನಾನು ಮೋಕ್ಷ ಆಗಿಬಿಟ್ಟೆ, ಭಗವಂತ ಹೇಳಿದ ಭಗವದ್ಗೀತೆನ ಕೇಳ್ಕೊಂಡ್ಬಿಟ್ಟು ಅಂತ ಹೇಳ್ಬಿಟ್ಟು ಅವನು ತನ್ನ ಒಂದು ಸ್ಥಾನವನ್ನು ಕಳ್ಕೊಳ್ಳಿಲ್ಲ. ಅವನು ಅದೇ ಸ್ಥಾನದಲ್ಲಿ ಇದ್ಕೊಂಡು ತಾನೇ ಸಿತ ಇದ್ದರೂ ಅದೇ ಸ್ಥಾನದಲ್ಲಿ ಇದ್ದರೂ ಸಹ ಅರ್ಜುನ ಆಗಿ ಏನು ಒಬ್ಬ ಗೃಹಸ್ಥ, ಒಬ್ಬ ಕ್ಷತ್ರಿಯ, ಬ್ರಾಹ್ಮಣಲ್ಲ ಅವನು ಕ್ಷತ್ರಿಯ, ಆದರೂ ಸಹ ಈ ಭಗವಂತನ ವಾಕ್ಯವನ್ನು ಕೇಳಲಿಕ್ಕೆ ಅವಕಾಶ ಕೊಟ್ಟಿದ್ದರಿಂದ ಅವನು ಕೇಳಿಕೊಂಡು ಏನು ಮಾಡ್ದ, ತನ್ನ ಕರ್ತವ್ಯನ ಅವನು ನಿಭಾಯಿಸಿ ಎಲ್ಲ ಜನಗಳಿಗೆ, ಈಗಿನ ಜನಗಳಿಗೆ ಅರ್ಥ ಆಗೋ ರೀತಿಯಲ್ಲಿ ಅದನ್ನ ತೋರಿಸ್ಕೊಟ್ಟಿದೆ. ಸೊ ಅದಕ್ಕೆ ಈ ಭಗವದ್ಗೀತೆಯಲ್ಲಿ ಈ ವಿಷಯವನ್ನು ಆತ್ಮದ ಒಂದು ವಿಷಯವನ್ನು ಹೇಳ್ತಿರ್ಬೇಕಾದ್ರೆ, ಸಾಂಖ್ಯಯೋಗದ ಹೇಳ್ತಿರ್ಬೇಕಾದ್ರೆ ಈ ವಿಷಯವನ್ನು ಹೇಳ್ತಾ ಇದ್ದಾರೆ. ಹೇಗೆ ಒಂದು ಆತ್ಮವನ್ನು ಸುಡಲಿಕ್ಕಾಗೋದಿಲ್ಲ, ಮೊದಲಿಗೆ ಆತ್ಮನು ಶಸ್ತ್ರನ ಕತ್ತರಿಸ್ಲಿಕ್ಕೆ ಆಗೋದಿಲ್ಲ. ಈಗ ನಾವು ಬರೀ ಕತ್ತರಿಸ್ಲಿಕ್ಕೆ ಮಾತ್ರ ನಾವು ಯೋಚನೆ ಮಾಡಿದ್ದೀವಿ. ಈ ಒಂದು ಮಹಾಭಾರತ ಪ್ರಕಾರ ಕತ್ತರಿಸ್ಲಿಕ್ಕೆ ಆಗೋದಿಲ್ಲ ಅಂತ. ಆತ್ಮನ ಕತ್ತರಿಸ್ಲಿಕ್ಕಾಗತ್ತಾ? ಕಟ್ ಮಾಡೋಕ್ಕಾಗತ್ತಾ? ಆಗೋಲ್ಲ. ಯಾಕೆ? ದಟ್ ಈಸ್ ದೇರ್ ಕ್ವಾಲಿಟಿ. ಕ್ಯಾರೆಕ್ಟರಿಸ್ಟಿಕ್ ಆಫ್ ಆತ್ಮ ಈಸ್ ಲೈಕ್ ದಟ್. ಕ್ಯಾರೆಕ್ಟರಿಸ್ಟಿಕ್ ಆಫ್ ಸೋಲ್ ಈಸ್ ಲೈಕ್ ದಟ್. ಇಟ್ ಕೆನಾಟ್ ಬಿ ಡಿವೈಡೆಡ್. ಇಫ್ ಇಟ್ಸ್ ಡಿವೈಡೆಡ್ ಮೀನ್ಸ್ ದೆನ್ ಇಟ್ಸ್ ನಾಟ್ ಆತ್ಮ. ಅದು ಡಿವೈಡ್ ಮಾಡಿದ್ರೆ ಆತ್ಮ ಅಂತ ಆಗ್ಲಿಕ್ಕೆ ಆಗೋದಿಲ್ಲ. ಸೊ ಅಗ್ನಿಯು ಸುಡಲಾರದು.
ಫೈರ್ ಕೆನಾಟ್ ಬರ್ನ್ ಇಟ್. ನಾವು ಸುಟ್ಬಿಟ್ರೆ ಅದು ಸುಡುತ್ತಲ್ಲ. ನಾವು ನೋಡಿ ಈಗ ಸೈಂಟಿಸ್ಟ್ ಎಲ್ಲ ಕಂಡುಹಿಡಿದಿದ್ದಾರೆ, ಏನಂತಂದರೆ ಜ್ವಾಲಾಮುಖಿ ಇದೆಯಲ್ಲ, ಆ ಜ್ವಾಲಾಮುಖಿಯೊಳಗೆ ಸಹ ಎಷ್ಟೋ ಜೀವಿಗಳಿದ್ದಾವೆ, ಇನ್ಸೆಕ್ಟ್ಸ್ಗಳಿದ್ದಾವೆ ಅಂತ ಈಗ ಕಂಡುಹಿಡಿದಿದ್ದಾರೆ. ಅದನ್ನು ಬೇಸ್ ಅವ್ರು ನೋಡ್ತಿದ್ದಾರೆ, ಸೂರ್ಯದಲ್ಲೂ ಸಹ ಜೀವಿಗಳಿದ್ದಾರೆ, ಇವಾಗ ಅರ್ಥ ಮಾಡ್ಕೊತಿದ್ದಾರೆ. ಬಟ್ ಈ ಶಾಸ್ತ್ರ ಹೇಳ್ತದೆ ಅಲ್ಲೂ ಆತ್ಮಗಳಿದೆ. ಯಾಕಂದ್ರೆ ಆತ್ಮನ ಸುಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ, ಸುಡ್ತಾ ಇರೋದು ನಮಗೆ ಮಾತ್ರ ಸುಡ್ತಾ ಇದೆ, ನಮ್ಮ ದೇಹ ಮಾತ್ರ ಸುಡ್ತಾ ಇರೋದು. ನಮಗೆ ಈ ಒಂದು ದೇಹ ಉಟ್ಕೊಂಡ್ರಿಂದ ಈ ದೇಹಕ್ಕೆ ಸಂಬಂಧಪಟ್ಟಂಥ ಶಾಖಗಳು ನಮಗೆ ತೊಂದರೆ ಮಾಡ್ತಾ ಇರ್ಬೋದು. ಬೇರೆ ದೇಹ ಸಿಕ್ಕರೆ, ಈಗ ನಾವು ಒಂದು ಮೀನ್ ಥರ ನಮಗೆ ದೇಹ ಸಿಕ್ಕಿದ್ರೆ ನಾವು ನೀರಲ್ಲಿ ಆರಾಮಾಗಿರ್ಬೋದು. ಈಗ ನಾವು ನೀರಲ್ಲಿ ಇರ್ಲಿಕ್ಕೆ ಆಗೋಗೋದಿಲ್ಲ, ಯಾಕಂದ್ರೆ ನಮ್ಮ ದೇಹ ಬೇರೆ ಥರ ಇದೆ. ಆಗ ಅಲ್ಲಿದ್ದಾಗ ಬೇರೆ ದೇಹ ಸಿಕ್ಕಲಿಕ್ಕಿತ್ತು, ಆಗ ಅದಕ್ಕೆ ಬೇರೆ ಥರ ನಾವು ಆ ಒಂದು ವಾತಾವರಣ ತಕ್ಕಂಗೆ ನಾವು ಬೇರೆಯವನ್ನ ಸುಖ ದುಃಖಗಳನ್ನ ಅನುಭವಿಸ್ಲಿಕ್ಕೆ. ಅಗ್ನಿಯು ಸುಡಲಾರದು, ನೀರು ನೆನೆಯಿಸಲಾರದು. ನೀರಿಂದ ಅವರು ನೆನೆಸ್ಲಿಕ್ಕೆ ಆಗೋದಿಲ್ಲ. ನೋಡಿ, ಮೀನು ಸಹ ನೀರಲ್ಲಿ ಇರುತ್ತಾ, ಅದು ಉದಾಹರಣೆ ಹೇಳಿದ್ವಾ. ಅದು ಸಹ ನೀರಲ್ಲಿ ಅದು ಆತ್ಮವನ್ನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಗಾಳಿ ಒಣಗಿಸಲಾರದು, ಗಾಳಿಯಿಂದನೂ ಸಹ ಅದು ಒಣಗೋಗುತ್ತೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಈ 4 ಪಾಯಿಂಟನ್ನು ಏನು ಹೇಳ್ತಾರೆ, ಆತ್ಮವನ್ನು ಯಾವುದೇ ಕಾರಣಕ್ಕೂ ಈ ಎಲ್ಲ ಲಕ್ಷಣಗಳಿಂದ ಕತ್ತರಿಸೋದು, ಮತ್ತು ಸುಡೋದು, ಮತ್ತು ನೆನೆಯೋದು, ಮತ್ತು ಒಣಗಿಸೋದು, ಇದರಿಂದ ಅದೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೇನು ಎಫೆಕ್ಟೇ ಆಗೋದಿಲ್ಲ ಅನ್ನೋದನ್ನು ಈ ಒಂದು ಶ್ಲೋಕದಲ್ಲಿ 2ನೇದಲ್ಲಿ 23 ಶ್ಲೋಕವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಶ್ಲೋಕನ ಇನ್ನೂ ಸಹ ರಿಪೀಟ್ ಮಾಡೋಣ. ಈಗ ಕೃಷ್ಣ ಇಷ್ಟು ಶಕ್ತಿವಂತ, ಇಷ್ಟು ದೇವರು ಅಂತ ಅರ್ಜುನನಿಗೆ ಯಾವಾಗ ಗೊತ್ತಾಯಿತು? ಅವನು ಭಗವದ್ಗೀತೆ ಕೇಳ್ಬೇಕಾರೆ ಅಲ್ಲ, ಹೇಳ್ಬೇಕಾರೆ ಗೊತ್ತಾಗಿದ್ದು. ಅದಕ್ಕಿಂತ ಮುಂಚೆ ಬರೀ ಸತ್ಯ ಭಾವ ಮಾತ್ರ ಇದ್ದಿದ್ದು. ಹೌದೌದು. ಈಗ ಅವ್ರು ನಾನು ಯುದ್ಧ ಮಾಡಲ್ಲ ಅಂತ ಅಂದು ಈ ಭಗವದ್ಗೀತೆ ಫುಲ್ ಎಲ್ಲ ಸ್ಟಿಲ್ ಮಾಡಿ ಭಗವದ್ಗೀತೆ ಸ್ಟಾರ್ಟ್ ಆದ್ಮೇಲೆ ಅದು ಸೀರಿಯಲ್ ಸಿನಿಮಾದಲ್ಲಿ ತೋರಿಸ್ತಾ ಇರೋದು, ಅದು ಬೇರೆ. ಅದಿಲ್ಲ, ಅವ್ರದ್ದು ಸೀರಿಯಲ್ಗೆ ಅವ್ರು ತೋರಿಸ್ತಾ ಇದಾರೆ ಅಷ್ಟೇ. ನಿಜ ಅದೇ. ಇದು ಭಗವಂತ ಈಗ ಅದನ್ನ ಕೇಳಿಸ್ಕೊಂಡವ್ರು 4 ಜನ ಇದ್ದಾರೆ. ಸಂಜಯ್ ಗೊತ್ತು, ಧೃತರಾಷ್ಟ್ರ ಗೊತ್ತು, ಅರ್ಜುನ ಗೊತ್ತು, ಕೇಳ್ತಾರ ಕೃಷ್ಣನಿಗೆ ಗೊತ್ತು. ಹನುಮಂತನಿಗೆ ಯಾರ ಹೆಂಗೆ ರಿಸೀವ್ ಮಾಡಿದ್ರು ಅವ್ರ ಬುದ್ಧಿ ಪ್ರಕಾರ ರಿಸೀವ್ ಮಾಡಿದ್ರು. ಈಗ ಧೃತರಾಷ್ಟ್ರ ಕೇಳಿದ್ರು, ಸಂಜಯ್ ಕೃಷ್ಣ ಏನೇನ್ ಹೇಳಿದ್ರು ಅಂತ ಹೇಳಿದ್ರು, ಆದ್ರೆ ನೋಡು ಅವನು ಇನ್ನು ಪ್ರೇರೇಪಿಸಿದ್ದಂಗಾಯ್ತು ಕೃಷ್ಣ, ನೀನು ಯುದ್ಧ ಮಾಡು ಅಂತ. ನನಗೆ ಯುದ್ಧ ಮಾಡಕ್ಕಾಗಲ್ಲ ಅಂದಾಗ ನೀನು ಆಯ್ತು ಮಾಡ್ಬೇಡ ಅಂದಿದ್ರೆ ನನ್ನ ಮಕ್ಕಳೆಲ್ಲ ಉಳಿತಿದ್ರು ಅಂತ ಧೃತರಾಷ್ಟ್ರ ಆ ಥರ ತಗೊಂಡ್ರು. ಸಂಜಯ ಬಸ್ ನರೇಟ್ ಮಾಡಿದ್ದಷ್ಟೇ, ಅವ್ರದ್ದೇನು ಅದರಲ್ಲಿ ಪಾತ್ರ ಇಲ್ಲ. ಆದ್ರೆ ಭಗವದ್ಗೀತೆ ಕೇಳಿದ್ 3 ಜನದಲ್ಲಿನೂ ಅದು ತಗೊಂಡಿದ್ದು ಎಲ್ಲರೂ ಬೇರೆ ಬೇರೆ ತರ ಆಯ್ತು. ಇನ್ನೊಬ್ಬ ಕೇಳಿದ್ದ, ಆ ಒಂದು ರಥ ಮೇಲ್ಗಡೆ ಒಬ್ರು ಕುತ್ಕೊಂಡಿದ್ರು, ಹನುಮಂತನಿಗೆ, ಅವನಿಗೆ ಅದಕ್ಕೆ ಚೆನ್ನಾಗಿ ಗ್ರಹಿಸ್ತಾ ಇದ್ದ ಅಲ್ವಾ. ಅವನಿಗೆ ಯಾವ ಥರ ಭಗವಂತ ಏನು ಹೇಳಿದ್ರೆ ನಾನು ಕೇಳಬೇಕು. ಅವನು ಕೇಳ್ಕೊಂಡಿದ್ದೇನು, ನಾನು ಯುದ್ಧ ಮಾಡಕ್ಕೆ ಬರ್ತೀನಿ, ಆದರೆ ನೀನು ಉಪದೇಶ ಮಾಡಬೇಕು ನನಗೆ. ಹನುಮಂತ ಕೇಳ್ಕೊಂಡಿದ್ದ. ಯಾಕಂದ್ರೆ ರಾಮ ಹೋದ್ಮೇಲೆ ಉಪದೇಶ ಕೇಳೇ ಇಲ್ಲ, ರಾಮನಿಂದ ಕೇಳೇ ಇಲ್ಲ. ಅದಕ್ಕೆ ನೀನು ಕೃಷ್ಣ ಬಂದಿದೀಯಾ, ಸೊ ನೀನು ಉಪದೇಶ ನಾನು ಕೇಳಬೇಕು. ಅದು ಕೃಷ್ಣನೇ ಕರ್ಕೊಂಡ್ಬಂದು ರಥದಲ್ಲಿ ಕೂರಿಸ್ಕೊಂಡಿರೋದು. ಅದಕ್ಕೊಂದು ರೀಸನ್ ಇದೆ. ಹೌದೌದು, ಅದಕ್ಕೆ ಅದು ಆ್ಯಕ್ಚುಲಿ ಭೀಮ ಅವನ ಹತ್ರ ಹನುಮಂತರ ಕಲ್ತ್ಕೊಳಕ್ಕೆ ಹೋದಾಗ ಈ ಒಂದು ಸನ್ನಿವೇಶ ಆಗುತ್ತೆ. ವಾಯು ಮಗ ಭೀಮ, ಇಬ್ರು ವಾಯು ಮಕ್ಕಳೇ. ಭೀಮ ಹನುಮಂತ ವಾಯು ಮಕ್ಕಳೇ, ಒಂದೇ ತಂದೆ ಮಕ್ಕಳು ಅಂತ ಹೇಳ್ಬಿಟ್ಟು. ಹಾಗಾಗಿ ಅವರಿಬ್ಬರು ಒಂದು ಸಂಭಾಷಣೆ ನಡೆದಾಗ ಈ ಒಂದು ಕೆಲಸ ಮಾಡ್ತಾರೆ, ನಿರ್ಧಾರ ತಗೊತಾರೆ ಅವರು. ಸೊ ಆ ರೀತಿಯಾಗಿ ಎಲ್ಲರಿಗೂ ಬೇರೆ ಬೇರೆ ಥರ ಕಾಣ್ತಾ ಇರ್ಬೋದು. ನಮಗೆ ಧೃತರಾಷ್ಟ್ರನಿಗೆ ಬೇರೆ ಥರ ಅನ್ನಿಸ್ತಾ ಇರ್ಬೋದು, ಬಟ್ ಇವರಿಗೆ ಅರ್ಜುನಿಗೆ ಬೇರೆ ಥರ ಅನ್ನಿಸ್ತಿರ್ಬೋದು. ಅದೇ ಬಿಟ್ಬಿಡಿ, ಆಗಿನ ಕಾಲ ಬಿಟ್ಬಿಡಿ. ಈಗ ನೋಡಿ, ಈ ಭಗವದ್ಗೀತೆಯನ್ನು ಕೆಲವೊಬ್ಬರು ತಮ್ಮ ಭಗವದ್ಗೀತೆನೇ ಬರೆದಿದ್ದಾರೆ. ಆ ಭಗವದ್ಗೀತೆ ಬರೆದು ಅವ್ರಿಗೆ ಬೇರೆ ಥರ ಅನ್ನಿಸ್ತಾ ಇರ್ಬೋದು ಅಲ್ವಾ. ಆ ಒಂದು ಅವ್ರು ಹೇಳ್ತಾರೆ ಈ ಥರ ಇರ್ಬೋದು ಅಂತ ಹೇಳ್ತಾ ಇರ್ಬೋದು. ಈಗ ನಾವು ಯೋಚನೆ ಮಾಡ್ತಾ ಹೋದರೆ ಪರಿಣಾಮ ಏನಾಗಿದೆ, ಅದನ್ನು ಓದ್ತಾ ಇದ್ದಾರಲ್ಲ, ಓದಿದ್ರೆ ಪರಿಣಾಮ ಏನಾಗಿದೆ? ಏನಾದರೂ ಸ್ವಲ್ಪ ಬದಲಾವಣೆ ಆಗಿದೆಯಾ? ಏನು ಬದಲಾವಣೆ ಆಗಿದೆ. ಮತ್ತು ಅದು ಅವ್ರ ಗೀತೆ ಅಲ್ಲ, ಅವರು ಭಗವದ್ಗೀತೆ ಅಲ್ಲ, ಅದು ಅವ್ರ ಗೀತೆ ಆಗಿಬಿಟ್ಟಿದೆ ಅಲ್ವಾ. ಅದಕ್ಕೆ ನಮ್ಮ ಇಸ್ಕಾನ್ದೇ ಆಗಲಿ, ನಮ್ಮ ಒಂದು ಪರಂಪರೆಯಲ್ಲಿ ಬಂದಂತಹ ಒಂದು ಈ ಶಾಸ್ತ್ರೋಕ್ತವಾದಂಥ ಗೀತೆಗಳನ್ನ, ಇದನ್ನು ನಾವು ಕೇಳಿದಾಗ ಏನಾಗುತ್ತೆ, ಭಗವದ್ಗೀತೆಯನ್ನು ಕೇಳಿದಾಗ ಏನಾಗುತ್ತೆ, ನಮಗೆ ಪರಿಣಾಮ ಆಗುತ್ತೆ. ಅದರಿಂದ ನಮಗೆ ಜೀವನದಲ್ಲಿ ಬದಲಾವಣೆ ಆಗುತ್ತೆ. ನಾವು ಎಷ್ಟೇ ಸರಿ ಕೇಳಿದ್ರು ಸಹ, ನೀವು ಎಷ್ಟನೇ ಸ್ಟ್ಯಾಂಡರ್ಡ್ ಈಗ? 7th ಸ್ಟ್ಯಾಂಡರ್ಡ್. ನೀವು ಎಷ್ಟು ಇಯರ್ ಓದ್ತೀಯ? 7th ಸ್ಟ್ಯಾಂಡರ್ಡ್ 1 ಇಯರ್ ತಾನೇ ಓದೋದು. ನಿಮ್ಗೆ ಇನ್ನೊಂದು ಸರಿ ಕೇಳ್ಬೇಕು ಅನ್ಸುತ್ತಾ ಮತ್ತೆ 7th ಸ್ಟ್ಯಾಂಡರ್ಡ್ ಹೋದ್ಮೇಲೆ? ಇಲ್ಲಲ್ಲ.
ಬಟ್ ಇದು ಭಗವದ್ಗೀತೆ ಏನು ಸನಾತನವಾಗಿದ್ದು ಯಾವಾಗಲೂ ಇರುವಂಥದ್ದು. ಇನ್ನೊಂದು ಸರಿ ಕೇಳಬೇಕು ಅಂತಲೇ ಆಸೆ ಆಗ್ತಿರುತ್ತೆ. ನಾವು ಮೊನ್ನೆ ನೀವು ನೋಡಿದೆ ಬುಕ್ಸ್ ಎಲ್ಲ ಇದ್ವಲ್ಲ, ನಮ್ಮದೆಲ್ಲ ಟೆಕ್ ಪುಸ್ತಕ ಎಲ್ಲ ಇದ್ವು, ಸುಮಾರು ಎಷ್ಟು ವರ್ಷಗಳಿಂದ ಇತ್ತು, 25 ವರ್ಷದಿಂದ. ಆ ಪುಸ್ತಕಗಳನ್ನ ತಗೊಂಡೋಗಿ ನಾವು ಡಸ್ಟ್ಬಿನ್ನಿಗೆ ಹಾಕಿದ್ವಿ. ಭಗವದ್ಗೀತೆ ಹಾಕ್ತೀವ? ಯಾಕೆ? ನಾಟ್ ಯು ವಾಂಟ್ ಟು ರೀಡ್, ಇಟ್ ಈಸ್ ರಿಟರ್ನ್ ಫಾರ್ ಟು ರೀಡ್ ಎವ್ರಿ ಟೈಮ್. ದಿಸ್ ಇಸ್ ಕಾಲ್ಡ್ ಸನಾತನ. ಸನಾತನ ಮೀನ್ಸ್ ಎಟರ್ನಲ್, ಆಲ್ವೇಸ್. ಆಲ್ವೇಸ್ ಇಟ್ ಗಿವ್ಸ್ ಎನ್ಲೈಟನ್ಮೆಂಟ್. ನಿಮ್ಮದು 7th ಸ್ಟ್ಯಾಂಡರ್ಡು, ನೀನು ನೆಕ್ಸ್ಟ್ ಇಯರ್ ಅದನ್ನ ಬೇರೆಯವ್ರಿಗೆ ಕೊಡ್ತೀಯ ಅಥವಾ ಓಲ್ಡ್ ಬುಕ್ಸ್ ಅಂತ ಹೊರಗೆ ಹಾಕ್ಬಿಡ್ತೀಯ. ಬಟ್ ಇದು ಆ ಥರ ಅಲ್ಲ ಭಗವದ್ಗೀತೆ. ಇದ್ರ ಮೇಲೆ ಆಣೆ ಇಟ್ಟು ಹೇಳ್ತಾರೆ, ಸತ್ಯವನ್ನು ಬಿಟ್ಟು ಬೇರೆ ಹೇಳೋದಿಲ್ಲ ಅಂತ ಯಾಕೆ ಹೇಳ್ತಾರೆ? ಇದರಲ್ಲಿ ಅಂಥ ಒಂದು ಜ್ಞಾನ, ಎನ್ಲೈಟನ್ಮೆಂಟ್, ಆ ಒಂದು ಬದಲಾವಣೆ ಬರುತ್ತೆ ಇದರಲ್ಲಿ, ಇದನ್ನ ಅಳವಡಿಸ್ಕೊಂಡ್ರೆ ಅಂತ ಜನಗಳಿಗೆ ಗೊತ್ತು. ಸೊ ಹಾಗಾಗಿ ನಮ್ಮ ಒಂದು ಸಂಕಲ್ಪಕ್ಕೆ ತಕ್ಕಂಗೆ ನಮಗೆ ಆ ಒಂದು ಪರಿಗಣನೆ ಆಗ್ತಾ ಇರ್ಬೋದು. ಆದರೆ ಭಗವಂತ ಹೇಳಿದ್ದನ್ನ ನಾವು ಹೆಂಗೆ ಅರ್ಜುನ ಸ್ವೀಕಾರ ಮಾಡಿದ್ದಾನೆ, ಅದು ಸ್ವೀಕಾರ ಮಾಡಿದ್ದು ನಮ್ಗೆ ಅರಿವಾಯಿತೋ, ಅವಾಗ ಭಗವದ್ಗೀತೆ ಕೇಳಿದ್ದಕ್ಕೆ ನಮ್ಗೆ ಸಾರ್ಥಕ. ಅದಾಗಲಿಲ್ಲ ಅಂತಂದರೆ ಸಾರ್ಥಕತೆ ಆಗಲಿಲ್ಲ. ನಮ್ಮ ಜೀವನದಲ್ಲಿ ಎಲ್ಲೋ ಭಗವದ್ಗೀತೆ ಕೇಳೋದ್ರಲ್ಲಿ ಮಿಸ್ಟೇಕ್ ಆಗಿದೆ ಅಂತ. ಅಷ್ಟು ಭಕ್ತಿ ಬರಬೇಕು. ಅರ್ಜುನ ಹೆಂಗೆ ನಾನು ಈ ಕೃಷ್ಣ ಕೊನೆಗೆ ಏನು ಹೇಳ್ತಾರೆ, ಲಾಸ್ಟ್ ಶ್ಲೋಕದಲ್ಲಿ ಬಂದಾಗ, ಕೃಷ್ಣ ನೀನು ಏನು ಹೇಳೋ ನಾನು ತಯಾರಾಗಿದ್ದೇನೆ, ಯುದ್ಧ ಮಾಡೋಕ್ಕೆ ಹೊಡಿ ಅಂತೀಯ ಹೊಡಿತೀನಿ, ಬೇಡ ಅಂದರೆ ಬೇಡ. ಸೊ ಆ ರೀತಿಯಾಗಿ ಒಂದು ಸರೆಂಡರ್ ಮೋಡು, ಅದೇ ಭಕ್ತಿ. ಅವಾಗ ಹೇಳಿದ್ದಲ್ಲ, ಐ ಲವ್ ಮದರ್ ಅಂತ ಹೇಳ್ಬೋದು, ಬಟ್ ಮದರ್ಗೆ ಏನು ಬೇಕೋ ಅದು ಮಾಡಬೇಕಲ್ವ. ಬರೀ ಥಿಯರಿಟಿಕಲಿ ನಾನು ಹೇಳ್ತಾ ಹೋದರೆ ಪ್ರಾಕ್ಟಿಕಲಿ ಏನು ಮಾಡಬೇಕಲ್ವ. ಸೊ ಆ ರೀತಿಯಾಗಿ ಭಗವಂತ ಇಲ್ಲಿ ಕೇಳ್ತಾ ಇದ್ದಾನೆ. ಅಷ್ಟು ಮಟ್ಟಿಗೆ ತಂದಿಡ್ತಾನೆ ಅರ್ಜುನನಿಗೆ, ನೀನು ಕೃಷ್ಣ ನೀನು ಏನು ಹೇಳ್ತೀಯ ನಾನು ಮಾಡೋಕ್ಕೆ ತಯಾರಾಗಿದ್ದೀನಿ ಅಂತ. ಸೊ ಅದೇ ಈ ಒಂದು ಭಗವದ್ಗೀತೆ ಉದ್ದೇಶ. ಸೊ ಇದು ಇಷ್ಟಕ್ಕೆ ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ ಈ ಶ್ಲೋಕದಲ್ಲಿ ಇಷ್ಟು ತಿಳ್ಕೊಳಕ್ಕೆ ಸಾಧ್ಯ. ಮುಂದೆ ನಾವು ಇದ್ರ ಬಗ್ಗೆ ಇನ್ನೂ ಮಾಡ್ಕೊಳ್ಳೋಣ. ಟೋಟಲಿ ನಮಗೆ ಈ 30ನೇ ಶ್ಲೋಕವರೆಗೂ ಇನ್ನೂ ಆತ್ಮದ ಜ್ಞಾನವನ್ನೇ ಕೊಡ್ತಾ ಹೋಗ್ತಾನೆ ಕೃಷ್ಣ. ಅದಾದಮೇಲೆ ನೆಕ್ಸ್ಟು ನಮಗೆ ಯಾತಕ್ಕೆ ಕೋಪ ಬರುತ್ತೆ, ನಮಗೆ ನಮ್ಮ ಸ್ಥಿತಪ್ರಜ್ಞೆ ಅಂತ ಹೆಂಗಿರಬೇಕು, ಆ ಅರ್ಜುನ ಕೇಳುವಂಥ ಪ್ರಶ್ನೆಗಳಿಗೆಲ್ಲ ಇನ್ನೂ ಸೂಕ್ಷ್ಮವಾಗಿ ಉತ್ತರ ಕೊಡ್ತಾ ಹೋಗ್ತಾನೆ. ಈ ಸದ್ಯಕ್ಕೆ ಇಲ್ಲಿ ಆ ಸಾಂಖ್ಯ ಹೋಗಿ ಇಷ್ಟು ಮಾತ್ರ ಹೇಳ್ತಾ ಮುಂದೆ ಹೇಳ್ತಾ ಹೋಗ್ತಾನೆ ನೋಡಿ. ಮುಂದಿನ 24ನೇ ಶ್ಲೋಕದಲ್ಲಿ ನಾವು ಸ್ವಲ್ಪ ನೋಡೋಣ. ನಿಮಗೆ ಟೈಮ್ ಇದೆ ಮತ್ತೆ 5 ಮಿನಿಟ್ಸ್ ತೊಂದರೆ ಇಲ್ಲಲ್ಲ? ಅಚ್ಚಧ್ಯೋಯಂ ಅದಾಯೋಹಂ ಅಕ್ಲಧ್ಯೋ ಶೋಷ್ಯ ಏವಚ ನಿತ್ಯಃ ಸರ್ವಗತಃ ಸ್ಥಾಣುರ್ ಅಚಲೋಯಂ ಸನಾತನಃ. ಇದು ಶ್ಲೋಕ. ನಿಮಗದು ಕನ್ನಡದಲ್ಲಿ ಒಂದಕ್ಕೊಂದು ಅಂಟ್ಕೊಂಡಿದೆ ಅಲ್ವಾ, ಅದಕ್ಕೆ ನಿಮ್ಗೆ ಮೋಸ್ಟ್ಲಿ ಅದು ಉಚ್ಚಾರಣೆ ಮಾಡಲಿಕ್ಕೆ ಕಷ್ಟ ಆಗ್ತಿರ್ಬೋದು. ಬಟ್ ಅದು ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿ, ಇಂಗ್ಲೀಷಲ್ಲಿ ಸಿಕ್ಕರೆ ಇಂಗ್ಲೀಷಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಪದ ಅನುವಾದ ನೋಡಿಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಹಾಂ ಇದರ ಬಿಡಿಸಿರೋದ್ರಲ್ಲಿ ಹಾಂ ಯಾರ್ದು ಭಗವದ್ಗೀತೆ ಮತ್ತೆ ಗೋರಖ್ಪುರ? ಹಾಂ 24ನೇದು. ನಿನ್ನಲ್ಲಿ ಭಗವದ್ಗೀತೆ ಇಲ್ವಾ? ಅದಾಯೋಹ್ಯಂ ನಿತ್ಯಃ ಸರ್ವಗತಃ. ಸರ್ವಗತಃ ಅಲ್ವಾ? ಸರ್ವಗತಃ. ಅವರು ನಮ್ಮ ಕ್ಲಾಸ್ ಹೋಗಿದ್ವಲ್ಲ, ಅವರು ಇಲ್ಲಿ ವಿಸರ್ಗವನ್ನ ನೆಕ್ಸ್ಟ್ ಅಕ್ಷರ ಸ ಇರೋದ್ರಿಂದ ಸ ತರ ಓದಬೇಕು, ಅದನ್ನ ವಿಸರ್ಗ ಪೂರ್ಣ ಅಕ್ಷರನೇ ಮಾಡಬೇಕು. ಓಕೆ. ನಿತ್ಯ ಸರ್ವಗತಃ ಸ್ಥಾಣ ಹಂಗೆ ಓಕೆ. ನಿತ್ಯ ಸರ್ವತಃ ಸ್ಥಾಣ ಅಚಲೋಯಂ ಸನಾತನಃ. ಓಕೆ, ಮತ್ತೆ ನಿಮಗೆ ಅದು ಹೆಂಗೆ ಅನುಕೂಲ ಆಗುತ್ತೆ ಬೇಕಾದ್ರೆ ಓದ್ಕೋಬೋದು. ಈಗ ಪದ ಅನುವಾದ ನೋಡೋಣ. ಅಚ್ಛೇದ್ಯ ಅಂದರೆ ಒಡೆಯಲಾಗೋದು, ಅಯಂ ಈ ಆತ್ಮವು, ಅದಾಯ ಸುಡಲಾಗದ್ದು, ಅಯಂ ಈ ಆತ್ಮವು, ಅಕ್ಲೇದ್ಯ ಕರಗಿಸಲಾಗದ್ದು, ಅಶೋಷ್ಯ ಒಣಗಿಸಲಾಗದ್ದು, ಏವ ಖಂಡಿತವಾಗಿಯೂ, ಚ ಮತ್ತು ನಿತ್ಯ ನಿತ್ಯವಾದದ್ದು, ಸರ್ವಗತಃ ಸರ್ವವ್ಯಾಪಿಯಾದದ್ದು, ಸ್ಥಾಣು ಬದಲಾವಣೆ ಇಲ್ಲದ್ದು, ಅಚಲಃ ಸ್ಥಿರವಾದದ್ದು, ಅಯಂ ಈ ಆತ್ಮವು, ಸನಾತನಃ ಶಾಶ್ವತವಾಗಿಯೂ ಅದೇ. ನೋಡಿ ಅನುವಾದ ಯಾವ ಥರ ಇದೆ ಅಂತ ನೋಡೋಣ.
ಜೀವಾತ್ಮನನ್ನು ಮುರಿಯಲಾಗುವುದಿಲ್ಲ, ನೀರಿನಲ್ಲಿ ಕರಗಿಸಲು ಸಾಧ್ಯವಿಲ್ಲ. ಇದಾಗಲಿ ಹಿಂದ್ಗಡೆ ನಾವು ಶ್ಲೋಕದಲ್ಲಿ ಅರ್ಥ ಮಾಡ್ಕೊಂಡು, ನೀರಿನಲ್ಲಿ ಕರಗಿಸಲು ಸಾಧ್ಯವಿಲ್ಲ, ಇದನ್ನು ಸುಡಲು ಸಾಧ್ಯವಿಲ್ಲ, ಅದು ಸಹ ಹಿಂದ್ಗಡೆ ಕಲ್ತ್ಕೊಂಡಿದ್ವಿ. ಒಣಗಿಸಲು ಸಾಧ್ಯವಿಲ್ಲ, ಅದು ಆಯಿತು. ಈತನು ನಿತ್ಯನು, ಯಾವಾಗಲೂ ಇರುವಂತನು, ಅದಕ್ಕೆ ಡೆತ್ ಇಲ್ಲ, ಡೇಟ್ ಆಫ್ ಡೆತ್ ಇಲ್ಲ ಅದಕ್ಕೆ. ಎಲ್ಲೆಡೆ ಇರುವವನು, ಬದಲಾವಣೆ ಇಲ್ಲದವನು, ಅಚಲನಾದವನು ಮತ್ತು ಸನಾತನವಾಗಿಯೂ ಒಂದೇ ಆಗಿರುತ್ತಾನೆ. ಯಾವಾಗಲೂ ಒಂದೇ ಆಗಿರುತ್ತಾನೆ ಭಗವಂತ, ಅಂದರೆ ಆತ್ಮ. ಸೊ ಇದು ಅಚಲನಾದವನು ಮತ್ತು ಸನಾತನವಾಗಿಯೂ, ಸನಾತನ ಅಂದರೆ ಯಾವಾಗಲೂ, ನಿತ್ಯನು ಅಂದರೆ ಪ್ರತಿದಿನ ಇರುವಂಥದ್ದು, ಸನಾತನ ಅಂದರೆ ಯಾವಾಗಲಿಂದನೂ ಇರುವಂಥವನು, ಅಚಲನಾದವನು, ಅಚಲ ಅಂದರೆ ಛಲ ಅಂದರೆ ಚಲನೆ ಮಾಡುವಂಥದ್ದು, ಅಚಲನ ಅಂದರೆ ಅದು ಚಲನೆ ಮಾಡೋದಿಲ್ಲ, ಒಂದೇ ಕಡೆ ಇರುತ್ತೆ, ಒಂದೇ ಆಗಿರುತ್ತಾನೆ. ಸೊ ಇದು ಅನುವಾದ. ಇದು ಭಾವಾರ್ಥ ಸ್ವಲ್ಪ ಇದೆ, ಮುಗಿಸ್ಬಿಡ್ತೀನಿ ಸ್ವಲ್ಪ. ಜೀವಾತ್ಮನು ನಿರಂತರವಾಗಿ ಪೂರ್ಣ ಚೇತನದ ಅಣುವಾಗಿ ಉಳಿಯುತ್ತಾನೆ. ಸೊ ಈ ಆತ್ಮ ಅನ್ನೋದು ಏನಾಗುತ್ತೆ, ಚೇತನ ಶಕ್ತಿ ಅಂದರೆ ಕಾನ್ಷಿಯಸ್ ಆಗಿರುತ್ತೆ. ಈ ಆತ್ಮ, ಸೋಲ್ ಅನ್ನೋದು ನಾವು ಕಾನ್ಷಿಯಸ್ ಅಂತ ಡಿಫೈನ್ ಮಾಡ್ಬೋದು. ಹೇಗೆ ಅಂತಂದರೆ, ಈಗ ನಿಮ್ಮಲ್ಲಿ ಕೆಲವೊಬ್ಬರು ಕೇಳ್ಬೋದು, ಆತ್ಮನ ತೋರಿಸ್ತೀರಾ ಅಥವಾ ಭಗವಂತನ ತೋರಿಸ್ತೀರಾ, ದೇವ್ರನ್ನ ತೋರಿಸ್ತೀರಾ? ಹೇಗೆ ತೋರಿಸ್ಲಿಕ್ಕೆ ಸಾಧ್ಯ? ಹೆಂಗೆ ಹೇಳ್ಬೋದು ನೀವು? ತೋರಿಸ್ತೀನಿ ನೀನು ಭಗವಂತನ? ಇದೇನಾ ಭಗವಂತ? ಇದಾನ? ಮತ್ತೆ ತೋರಿಸು. ಹಾಂ, ಈಗ ನೀನು ಬದುಕಿದೆಯಲ್ವಾ, ನೀನು ಆತ್ಮ ಅಲ್ವಾ, ಆತ್ಮ ತೋರಿಸು ಮತ್ತೆ ಹೆಂಗಿದೆ? ಅದನ್ನೇ ಇಲ್ಲಿ ಏನು ಹೇಳ್ತಾರೆ ಭಗವಂತ ಅಂತಂದರೆ, ಕೆಲವೊಂದು ವಸ್ತುಗಳಿದ್ದಾವೆ, ಆ ವಸ್ತುಗಳನ್ನ ಬರೀ ನೋಟದಿಂದಲೇ ನಾವು ಅದನ್ನ ಗ್ರಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ವಾಯು ಇದೆ, ಗಾಳಿ ಇದೆಯಾ ನಮ್ಮ ಮಧ್ಯದಲ್ಲಿ? ಗಾಳಿ ಇರಲಿಕ್ಕೆ ಅದಕ್ಕೇನು ಸಾಕ್ಷಿ? ಸ್ಪರ್ಶ ಅಲ್ವಾ? ನಮ್ಗೆ ಸ್ಪರ್ಶ ಆದಾಗ ಆ ಒಂದು ಫೀಲಿಂಗಲ್ಲಿ ನಮ್ಗೆ ಅರ್ಥ ಆಗುತ್ತೆ ಅಲ್ವಾ, ಗಾಳಿ ಇದೆ ಅಂತ. ನಮಗೀಗ ಅಮೇರಿಕ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ? ನೋಡಿ ಬಂದಿದೆಯಾ? ಹೆಂಗೆ ಗೊತ್ತಾಯಿತು? ಅದು ಒಂದು ನಾಲೆಜ್ ಅಲ್ವಾ, ನಮಗೆ ನಾಲೆಜಿಂದ ನಮಗೆ ಅರ್ಥ ಆಯ್ತಲ್ವ. ಸೊ ಅದೇ ರೀತಿಯಾಗಿ ಇಲ್ಲಿ ಚೇತನ ಶಕ್ತಿ ನಮಗೆ, ನಮ್ಮ ಕಾನ್ಷಿಯಸ್ಸಿಂದ, ನಮಗೆ ನಾಲೆಜಿಂದ ನಮ್ಗೆ ಅರ್ಥ ಆಗುತ್ತೆ ನಮ್ಮ ಆತ್ಮ ಇದೆ ನಮ್ಮ ಜೀವನದಲ್ಲಿ. ನಮಗೆ ಆತ್ಮ ಈ ಒಂದು ಕಾನ್ಷಿಯಸ್ ಇಲ್ಲ ಅಂದರೆ ಏನಾಗುತ್ತೆ? ಡೆಡ್ ಬಾಡಿ ಅಲ್ವಾ. ಅದಕ್ಕೆ ಆ ಆತ್ಮದ ಚೇತನ ಇರೋದ್ರಿಂದ ನಮಗೆ ಅಣುವಾಗಿ ಉಳಿಯುತ್ತದೆ, ಚೇತನದ ಅಣುವಾಗಿ ಉಳಿಯುತ್ತದೆ. ಮತ್ತು ಸರ್ವಕಾಲಕ್ಕೂ ಸ್ಥಾಣವಾಗಿ ಎಂದರೆ ಬದಲಾವಣೆ ಇಲ್ಲದೆ ಆದ ಆತ್ಮನಾಗಿ ಉಳಿಯುತ್ತಾನೆ. ಇಲ್ಲಿ ನೋಡಿ, ಸ್ಥಾನಕ್ಕೆ ಡೆಫಿನೇಷನ್ ಕೊಡ್ತಾ ಇದ್ದಾರೆ. ಅಂದರೆ ಅದು ಬದಲಾವಣೆ ಆಗೋದಿಲ್ಲ. ಇವಾಗ ಸ್ವಲ್ಪ ಡೆವಲಪ್ ಆಗಿಲ್ಲ ಆತ್ಮ, ನಾಳೆ ಡೆವಲಪ್ ಆಗುತ್ತೆ, ಹಿಂಗಿಲ್ಲ. ಅದು ಆತ್ಮ ಯಾವಾಗಲೂ ಭಗವಂತನ ಅಂಶ ಆಗಿರೋದ್ರಿಂದ ಅದಕ್ಕೂ ಭಗವಂತನ ಒಂದು ಶಕ್ತಿ ಇದೆ. ಆದರೆ ಈ ಮಾಯಾಶಕ್ತಿಯಲ್ಲಿ ಸಿಗಾಕೊಂಡು ಅದು ನಾನು ಈ ಜನ್ಮದಲ್ಲಿ, ಈಗ ನನ್ನ ಒಬ್ಬ ಪುರುಷ, ನಾನೊಬ್ಬ ಸ್ತ್ರೀ ಅಂತ ಅದಷ್ಟೇ ಅದು ಮಾಯಲ್ಲಿ ಸಿಗಾಕೊಂಡ್ಬಿಟ್ಟಿದೆ. ಅದಕ್ಕೆ ಅದು ಡಿಫೈನ್ ತಮ್ಮಷ್ಟಕ್ಕೆ ತಾನೇ ಡಿಫೈನ್ ಮಾಡ್ಕೊತದೆ. ಅದು ಬದಲಾವಣೆ ಆಗ್ತಾ ಇಲ್ಲ. ಈ ಜನ್ಮದಲ್ಲಿ ನಾನು ಮನುಷ್ಯನಾಗಿ ಹುಟ್ಟಿದ್ದೀನಿ, ಮುಂದೆ ಜನ್ಮದಲ್ಲಿ ನಾಯಿ ಆಗಿಬಿಟ್ರೆ ನನ್ನ ಆತ್ಮ ಬದಲಾವಣೆ ಆಗಿದೆ. ಬದಲಾವಣೆ ಆತ್ಮ ಆಗಿಲ್ಲ, ದೇಹ ಬದಲಾವಣೆ ಆಗಿರೋದು. ಸೊ ಇದಕ್ಕೆ ಸ್ಥಾಣು, ಅದಕ್ಕೆ ಅವನು ಹೇಳ್ತಾನೆ ಭಗವಂತ, ಸ್ಥಾಣು ಅಂದರೆ ಅದು ಬದಲಾವಣೆ ಆಗ್ತಾ ಇಲ್ಲ, ಒಂದೇ ಕಡೆ ಇದೆ, ಒಂದೇ ಒಂದು ರೂಪದಲ್ಲಿ, ಶಕ್ತಿಯಲ್ಲಿ ಅದರಲ್ಲಿದೆ ಅಂತ. ಸೊ ಈ ಎಲ್ಲ ಗುಣಗಳು ತೋರಿಸಿಕೊಡುತ್ತವೆ. ಈ ವಿಷಯಕ್ಕೆ ಅದ್ವೈತ ಸಿದ್ಧಾಂತವನ್ನು ಅನ್ವಯಿಸುವುದು ಬಹು ಕಷ್ಟ. ಇಲ್ಲಿ ನೋಡಿ, ದ್ವೈತ ಮತ್ತು ವಿಶಿಷ್ಟ ಅದ್ವೈತ ಅಂತ ನಿಮ್ಗೆ ಕೇಳಿರ್ಬೋದು. ಇಲ್ಲಿ ಅದ್ವೈತ ಅಂತಂದರೆ, ಇಲ್ಲಿ ದ್ವೈತ ಅಂದರೆ ಎರಡು ಥರ, ಅದ್ವೈತ ಅಂದರೆ ನಾವು ಎರಡಲ್ಲ ಒಂದೇ ಅಂತ. ಒಂದೇ ಅಂತ. ಈಗ ನಾವು ಶಂಕರಾಚಾರ್ಯರು ಎಲ್ಲ ಅದ್ವೈತ ಸಿದ್ಧಾಂತ ಹೇಳ್ತಾರೆ ಅಂತಲ್ವಾ. ಸೊ ನಾವೆಲ್ಲ ಪರಮಾತ್ಮ ಆತ್ಮ ಒಂದೇ ಅಂತ ಹೇಳುವಂಥವು. ಸೊ ಅದು ಈ ಅದ್ವೈತ ಸಿದ್ಧಾಂತಗಳು ಅನ್ವಯಿಸೋದು ಬಹಳ ಕಷ್ಟ. ಈಗ ನಾನು ಮತ್ತು ಪರಮಾತ್ಮ ಒಂದೇನಾ? ಹೇಗೆ ಸಾಧ್ಯ? ಸೊ ಇದು ನಮಗೆ ಇಂಥ ಟೈಮಲ್ಲಿ ಅರ್ಥ ಮಾಡ್ಕೊಂಡು ಕಷ್ಟ ಆಗುತ್ತೆ. ಸೊ ಅದಕ್ಕೆ ಅಲ್ಲಿ ಶಂಕರಾಚಾರ್ಯ ಹೇಳೋದು ಅದು ಬೇರೆ ಮೆಥಡಲ್ಲಿ ಹೇಳ್ಕೊಟ್ಟಿದ್ದಾರೆ. ಅವರೊಂದು ಜ್ಞಾನ ಪ್ರಕಾರ ಅವರು ಹೇಳ್ತಿರೋದು ಬೇರೆ ವಿಷಯ. ಬಟ್ ನಮಗೆ ಈ ಅದ್ವೈತವಾಗಿರುವಂತಹ ಸಿದ್ಧಾಂತವನ್ನು ಈ ಒಂದು ಆತ್ಮ ಪರಮಾತ್ಮನ ಮಧ್ಯದಲ್ಲಿ ಅಳವಡಿಸ್ಕೊಂಡು ಬಹಳ ಕಷ್ಟ ಆಗುತ್ತೆ ಅಂತ ಈ ಶ್ಲೋಕದಲ್ಲಿ ಹೇಳಲಾಗುತ್ತೆ. ಏಕೆಂದರೆ ಜೀವಾತ್ಮನು ಭಗವಂತನನ್ನು ಎಂದಿಗೂ ಗುರುತಿಲ್ಲದಂತೆ ಐಕ್ಯ ಹೊಂದಲಾರನು. ಭಗವಂತನ ಜೊತೆಗೆ ಇದ್ರೂ ಸಹ ನಾವು ಭಗವಂತನ ಜೊತೆಗಿದ್ರೂ ಬೇರೆ ನಾವು
ಸೇವಕನಾಗಿರ್ಬೋದು, ಭಗವಂತನ ಸಖ್ಯನ ಭಾವದಲ್ಲಿರ್ಬೋದು, ಭಗವಂತ ಸೇವೆ ಮಾಡ್ಕೊಂಡಿರ್ತೀವಿ. ಆದರೆ ಭಗವಂತನೇ ನಾವು ಆಗ್ತೀವಿ ಅಂತ ಹೇಳಲಿಕ್ಕಾಗೋದಿಲ್ಲ. ಅದಕ್ಕೆ ನಾವು ಐಕ್ಯ ಹೊಂದಲಾರರು. ಜಡವಸ್ತುವಿನ ಕಲ್ಮಶದಿಂದ ಮುಕ್ತನಾದ ಅನಂತರ ಜೀವಾತ್ಮನು ದೇವೋತ್ತಮ ಪರಮಪುರುಷನ ಉಜ್ವಲ ಕಿರಣಗಳಲ್ಲಿ ಒಂದು ಆಧ್ಯಾತ್ಮಿಕ ಕಿಡಿಯಾಗಿ ಉಳಿಯಲು ಬಯಸಬಹುದು. ಇದು ನೋಡಿ, ಇದು ಸ್ವಲ್ಪ ಹೆಚ್ಚಿಗೆ ಒಂದು ಹೇಳ್ತಾ ಇದ್ದಾರೆ. ಜಡವಸ್ತುವಿನ ಕಲ್ಮಶದಿಂದ ಮುಕ್ತನಾದ ಅನಂತರ, ಅಂದರೆ ಈ ಒಂದು ಜಗತ್ತಿನಿಂದ ನಾವು ಹೊರಗಡೆ ಬಂದ ಮೇಲೆ ಜೀವಾತ್ಮನು ದೇವೋತ್ತಮ ಪರಮಪುರುಷನ ಉಜ್ವಲ ಕಿರಣಗಳಲ್ಲಿ ಒಂದು ಆಧ್ಯಾತ್ಮಿಕ ಕಿಡಿಯಾಗಿ ಉಳಿಯಲು ಬಯಸಬಹುದು. ಅವನು ಭಗವಂತನ ಅಂಶನಾಗಿ ಇದ್ದೀನಿ, ಅದಕ್ಕೆ ಭಗವಂತನ ಅಟ್ಲೀಸ್ಟ್ ಒಂದು ಕಿರಣ, ಅವನು ಬೆಳಕಿನ ಕಿರಣದಲ್ಲಿ ನಾನು ಇರ್ತೀನಿ ಅಂತ ನಾನು ಆಸೆನೂ ಪಡ್ಬೋದು. ಆದರೆ ವಿವೇಕಿ ಆತ್ಮಗಳು ದೇವೋತ್ತಮ ಸನ್ನಿಧಿಯಲ್ಲಿ ಇರಲು ಆಧ್ಯಾತ್ಮಿಕ ಗ್ರಹಗಳನ್ನು ಪ್ರವೇಶಿಸುತ್ತವೆ. ಆದರೆ ಇನ್ನ ಕೆಲವರು ಏನು ಮಾಡ್ತಾರೆ, ವಿವೇಕಿ ಆತ್ಮಗಳು ದೇವೋತ್ತಮನ ಸನ್ನಿಧಿಯಲ್ಲಿರಲು ಆಧ್ಯಾತ್ಮಿಕ ಗ್ರಹಗಳನ್ನು ಪ್ರವೇಶಿಸುತ್ತಾರೆ. ನೋಡಿ, ಗ್ರಹಗಳಲ್ಲಿ ಆಧ್ಯಾತ್ಮಿಕ ಗ್ರಹಗಳು ಉಂಟು. ನಮಗೆ ಈ ಒಂದು ಸೋಲಾರ್ ಸಿಸ್ಟಮಲ್ಲಿ ನಮ್ಮ ಒಂದು ಬ್ರಹ್ಮಾಂಡದಲ್ಲಿರುವಂಥದ್ದು ಮಾತ್ರ ನಮಗೆ ಸೂರ್ಯ ಯಾರು, ಚಂದ್ರ ಯಾರು ಅಂತ ಗೊತ್ತಾಗಿದೆ. ಆದರೆ ಇನ್ನು ಮುಂದೆ ಇರುವಂಥವ್ರು ನಮಗೆ ಅರ್ಥ ಆಗೋದಿಲ್ಲ. ಓಕೆ, ಜಲ್ದಿ ಮುಗಿಸ್ಬಿಡ್ತೀನಿ. ಮತ್ತಿದು ಒಂದು ಪ್ಯಾರಾಗ್ರಾಫ್ ಇದೆ, ಯಾರೋ ಕಾಲ್ ಮಾಡ್ತಾರೆ. ಓಕೆ, ವಿವೇಕಿ ಆತ್ಮಗಳು ದೇವೋತ್ತಮನ ಸನ್ನಿಧಿಯಲ್ಲಿರಲು ಆಧ್ಯಾತ್ಮಿಕ ಗ್ರಹಗಳನ್ನು ಪ್ರವೇಶಿಸ್ತವೆ. ಕೆಲವೊಬ್ಬರು ಆತ್ಮಗಳು ಆ ಗ್ರಹಗಳ ಆಧ್ಯಾತ್ಮಿಕ ಗ್ರಹವನ್ನು ಸ್ವೀಕಾರ ಮಾಡ್ಬೋದು. ಆದರೂ ಸಹ ಅಲ್ಲಿ ಹೋದ್ರೂ ಸಹ ಭಗವಂತನ ಜೊತೆಗೆ ನಾವು ಜೊತೆಗಿರ್ಬೋದು ಸಾಧ್ಯ, ಭಗವಂತನ ಒಂದು ಸ್ವರೂಪನೂ ಪಡ್ಕೋಬೋದು, ಆದರೆ ಭಗವಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸರ್ವಗತಃ ಅಂದರೆ ಎಲ್ಲೆಡೆ ಇರುವವರು, ಈ ಆತ್ಮ ಎಲ್ಲ ಕಡೆ ಇರುತ್ತೆ ಎನ್ನುವ ಶಬ್ದವು ಮಹತ್ವವಾದ. ಏಕೆಂದರೆ ಜೀವಿಗಳು ಭಗವಂತನ ಸೃಷ್ಟಿಯಲ್ಲಿ ಎಲ್ಲೆಲ್ಲೂ ಇವೆ ಎನ್ನುವುದರಲ್ಲಿ ಸಂದೇಹವಿಲ್ಲ. ನಾವೆಲ್ಲ ನೋಡಿದ್ವಲ್ಲ ಫೋಟೋಗಳು, ಈ ಮಾರ್ಸಲ್ಲಿ ಹೋಗ್ಬಿಟ್ಟು ಕೆಲವರು ಫೋಟೋ ತಗೊಂಡ್ಬಂದಿದ್ದಾರೆ, ಮೂನಲ್ಲಿ ಹೋಗ್ಬಿಟ್ಟು ಫೋಟೋ ತಗೊಂಡ್ಬಂದಿದ್ದಾರೆ, ಅಲ್ಲಿ ಯಾರೂ ಇಲ್ಲ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಬಟ್ ಇಲ್ಲಿ ಹೇಳ್ತಾ ಇದ್ದಾರೆ ಎಲ್ಲ ಕಡೆ ಸರ್ವಗತ, ಅಲ್ಲೂ ಇದ್ದಾರೆ ಜನಗಳು. ಅಂದರೆ ನಮ್ಗೆ ಕಾಣಲ್ಲ ಅಷ್ಟೇ. ನಮ್ಮ ಒಂದು ನೋಟದಲ್ಲಿ ಹೆಂಗೆ ಗಾಳಿ ಕಾಣೋದಿಲ್ವಾ, ಆ ರೀತಿಯಾಗಿ ನಮಗೆ ಆ ಒಂದು ರೂಪಗಳು ನಮ್ಗೆ ಕಾಣಲಿಕ್ಕಿಲ್ಲ. ಅಲ್ಲಿರುವಂತಹ ದೇಹಗಳೇ ಬೇರೆ ಥರ ಇರ್ಬೋದು. ಸೊ ಅದಕ್ಕೆ ಜೀವಿಗಳು ಭಗವಂತನ ಸೃಷ್ಟಿಯಲ್ಲಿ ಎಲ್ಲೂ ಇವೆ ಎನ್ನುವುದರಲ್ಲಿ ಸಂದೇಹವಿಲ್ಲ. ಅವು ಭೂಮಿಯ ಮೇಲೆ, ನೀರಿನಲ್ಲಿ, ವಾಯುವಿನಲ್ಲಿ, ಭೂಮಿಯ ಒಳಗಡೆ ಮತ್ತು ಅಗ್ನಿಯಲ್ಲಿ ಸಹ ವಾಸಿಸುತ್ತವೆ. ಅವು ಅಗ್ನಿಯಲ್ಲಿ ದಗ್ಧವಾಗುತ್ತವೆ ಎನ್ನುವ ನಂಬಿಕೆಯನ್ನು ಒಪ್ಪಲು ಸಾಧ್ಯವಿಲ್ಲ. ಅಗ್ನಿಯಲ್ಲಿ ಸುಟ್ಟೋಗ್ಬಿಡ್ತೇವೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಬೆಂಕಿಯು ಆತ್ಮವನ್ನು ಸುಡಲಾರದು ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಆದ್ದರಿಂದ ಸೂರ್ಯಗ್ರಹದಲ್ಲಿ ಸಹ ಅಲ್ಲಿಗೆ ಹೊಂದುವ ದೇಹಗಳಲ್ಲಿ ಜೀವಿಗಳಿದ್ದಾರೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಸೂರ್ಯಮಂಡಲದಲ್ಲಿ ಯಾರು ಇಲ್ಲದಿದ್ದರೆ ಸರ್ವಗತ ಎನ್ನುವ ಶಬ್ದಕ್ಕೆ ಅರ್ಥವೇ ಇಲ್ಲ. ಇಲ್ಲಿ ಸರ್ವಗತ ಅಂತ ಕೃಷ್ಣ ಹೇಳ್ತದೆ ಆತ್ಮದು. ಅದರ ಅರ್ಥ ಅಂದರೆ ಎಲ್ಲ ಕಡೆ ಇದ್ದಾನೆ, ಸೂರ್ಯಗ್ರಹದಲ್ಲೂ ಇದ್ದಾನೆ, ಆ ಚಂದ್ರಗ್ರಹದಲ್ಲೂ ಇದ್ದಾನೆ, ಎಲ್ಲ ಕಡೆನೂ ಆತ್ಮಗಳಿದ್ದಾವೆ. ಸೊ ಈ ರೀತಿ ಇದನ್ನ ಹೇಳ್ತಾ ಇದ್ದಾನೆ. ಈಗ ಗೊತ್ತಾಯ್ತು ಇದು ಗದ್ಯ ಹೆಂಗೆ ಓದ್ಬೇಕು. ಹಾ, ನಾನು ಸುಮ್ಮನೆ ಓದ್ಕೊಂಡು ಹೋಗಿದ್ದೀನಿ, ನಂಗೆ ಏನು ಅರ್ಥ ಆಗಿರ್ಲಿಲ್ಲ. ಲೈನಿಗೂ ತುಂಬಾ ಅರ್ಥ ಇದೆ. ಹಾ, ಮತ್ತೆ